ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ವಿಶೇಷ ಮತಪಟ್ಟಿ ಪರಿಷ್ಕರಣೆ ರಾಜ್ಯದಲ್ಲಿ ನಡೀತಿದೆ. 30 ದಿನಗಳ ಕಾಲ ಈ ಒಂದು ಮತಪಟ್ಟಿ ಪರಿಷ್ಕರಣೆ ನಡೀತಿರ್ತಕ್ಕಂಥದ್ದು. SIR ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈಗಾಗಲೇ SIR ಕರ್ನಾಟಕ ರಾಜ್ಯದಲ್ಲಿ ಅಲ್ಚಲ್ ಎಬ್ಬಿಸಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇನ್ನಿಲ್ಲದೆ ನಿದ್ದೆಗೆಡಿಸಿರ್ತಕ್ಕಂಥದ್ದು SIR. ಅಲ್ಪಸಂಖ್ಯಾತ ಮತಗಳನ್ನೇ ನಂಬಿ ಅಲ್ಪಸಂಖ್ಯಾತ ಓಲೈಕೆಯ ಪಾಲಿಟಿಕ್ಸ್ ಮಾಡಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಯಾವ ರೀತಿ ಅಧಿಕಾರನ ಕಳೆದುಕೊಳ್ತು ಅಂತೇಳಿ ಆ ತುಷ್ಟೀಕರಣ ರಾಜಕಾರಣದ ಫಲವನ್ನು ಇವತ್ತು ಅನುಭವಿಸ್ತಿದ್ದಾರೆ ಅಂತೇಳಿ ಇಡೀ ದೇಶ ಮಾತನಾಡ್ತಿರ್ತಕ್ಕಂಥದ್ದು ಮತ್ತು ಭಾರತೀಯ ಜನತಾ ಪಕ್ಷ ಆಮ್ ಆದ್ಮಿ ಪಾರ್ಟಿ ಹೇಳ್ತಿರ್ತಕ್ಕಂಥದ್ದು. ಇದರ ನಡುವೆ ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟ ಹಾಗೆ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು. ಮದುವೆ ಮಂಟಪಗಳಲ್ಲಿ, ಯಾವುದೋ ಹಾಲ್ಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ನಡೀತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಸವಾಲು ಒಡ್ಡಿದೆಯಾ ಅಂತ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಬಹುತೇಕ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ದೂರು ಕೊಟ್ಟಿದ್ದಾರೆ, ಶೋಭಾ ಕರಂದ್ಲಾಜೆ ದೂರು ಕೊಟ್ಟಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷ ದೂರು ಕೊಟ್ಟಿರ್ತಕ್ಕಂಥದ್ದು. ರಾಮನಗರದಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ತವರೂರಿನಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಯಾವುದೋ ಒಂದು ಚೌಲ್ಟ್ರಿಯಲ್ಲಿ ನಡೀತಿದೆ ಅಂತೇಳಿ ದಾಖಲೆ ಸಮೇತ HD ಕುಮಾರಸ್ವಾಮಿ ಅವರು ವಿಡಿಯೋವನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಇನ್ನು ST ಸೋಮಶೇಖರ್ ಅವರು ಈ ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದರು. ಈಗ ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಸೋಮಶೇಖರ್ ಅವರ ಕ್ಷೇತ್ರದಲ್ಲೂ ಕೂಡ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ನಡೀತಿದೆ ಅಂತೇಳಿ ವಿಡಿಯೋ ಸಮೇತ ಶೋಭಾ ಕರಂದ್ಲಾಜೆ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ರಾಜ್ಯಾದ್ಯಂತ ಅಲ್ಲಲ್ಲಿ ಎಲ್ಲೊಂದು ಕಡೆ ಬಾಂಗ್ಲಾ ವಲಸಿಗರನ್ನ ಸೇರಿಸ್ಕೊಳ್ತಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಎಸ್, ವಿಶೇಷ ಮತಪಟ್ಟಿ ಪರಿಷ್ಕರಣೆ ನಡೆಯಬೇಕಾಗಿರ್ತಕ್ಕಂಥದ್ದು. ಯಾಕಂತೇಳಿದರೆ ನೀವು ಈ ದೇಶದ ಮತದಾರ ಆಗಬೇಕಂತೇಳಿದ್ರೆ ನಿಮ್ಮಲ್ಲಿ ದಾಖಲೆಗಳಿರಬೇಕು. ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾರೂ ಕೂಡ ವಾಸಕ್ಕೆ ಯೋಗ್ಯರಲ್ಲ ಅಂತಲೇ ಅರ್ಥ. ಈ ದೇಶದ ಪ್ರಜೆಗಳಾಗಿದ್ದರೆ ಎಲ್ಲರ ಬಳಿ ಕೂಡ ದಾಖಲಾತಿಗಳು ಇರ್ತವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಂಗ್ಲಾದ ರೋಹಿಂಗ್ಯಾ ಮುಸ್ಲಿಮರು, ಬಾಂಗ್ಲಾ ವಲಸಿಗರ ಸಂಖ್ಯೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿದೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಕೆಲವು ಕಡೆ ಅಪರಾಧಗಳ ನಡೆಯಲು ಕೂಡ ಈ ವಲಸಿಗರು ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಮತ್ತು ಇದು ಉತ್ತರ ಭಾರತೀಯರು ಕೂಡ ಲಕ್ಷಾಂತರ ಮಂದಿ ಕರ್ನಾಟಕದಲ್ಲಿ ವಾಸ ಇದ್ದಾರೆ, ಆದರೆ ಅವರು ಕರ್ನಾಟಕದ ಮತದಾರ ಆಗಿಲ್ಲ. ಆದರೆ ಎಲ್ಲ ಒಂದು ಕಡೆ ಯಾರು ನಿಜವಾದ ಮತದಾರರು, ಯಾರು ಫೇಕ್ ಮತದಾರರು, ಯಾರು ವಲಸಿಗರು ಎಲ್ಲವನ್ನು ಪತ್ತೆ ಹಚ್ಚಲಿಕ್ಕೆ SIR ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಂತ ಭಾರತೀಯ ಜನತಾ ಪಕ್ಷ SIRನ ಮಾಡ್ತಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಮಾಡ್ತಿರ್ತಕ್ಕಂಥ ಈ ಪ್ರಕ್ರಿಯೆ ಈಗಾಗಲೇ ಈ ಹಿಂದೆ ಕೂಡ 9 ಬಾರಿ SIR ನಡೆದಿರ್ತಕ್ಕಂಥದ್ದು. ಈ ಎಲ್ಲದ್ರ ಬಗ್ಗೆ ನಾವು ಇವತ್ತು ಮುಕ್ತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಯಾಕಂತೇಳಿದ್ರೆ ಯಾರು ನಿಜವಾದ ಮತದಾರ ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಒಂದು ಕಡೆ SIRನ ವಿರೋಧಿಸ್ತಿರ್ತಕ್ಕಂಥ ಕಾಂಗ್ರೆಸ್ಗೆ ಒಳಗೊಳಗೆ ಸಂತೋಷ ಕೂಡ ಆಗ್ತಿದೆ. ಯಾಕಂತೇಳಿದ್ರೆ ಗ್ಯಾರಂಟಿಯ ಹೊಡೆತ ಕಾಂಗ್ರೆಸ್ನ ಆಡಳಿತವನ್ನು ನಡೆಸಲಿಕ್ಕೆ ಆಗ್ತಿಲ್ಲ ಅಂಥೇಳಿ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇದೇ ಕಾರಣಕ್ಕಾಗಿ SIR ಕಾಂಗ್ರೆಸ್ಗೆ ಅತಿ ದೊಡ್ಡ ನೆರವು ನೀಡುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತದಾರ ಅಲ್ಲದವರಿಗೆ ಗ್ಯಾರಂಟಿ ಇಲ್ಲ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಎಸ್, ನಮ್ಮ ಜೊತೆ ಮಾತನಾಡಲಿಕ್ಕೆ ಇವತ್ತು ಅನೇಕ ನಾಯಕರುಗಳು ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷ, ಆಮ್ ಆದ್ಮಿ ಪಾರ್ಟಿ, JDS ಮತ್ತು ಕಾಂಗ್ರೆಸ್ನ ನಾಯಕರುಗಳು ಬಂದಿರತಕ್ಕಂಥದ್ದು. ನಾನು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಆಗಿರ್ತಕ್ಕಂಥ ಚೀನಾರಾಮ್ ಬಳಿ ನಾನು ಮಾತಾಡಿಸ್ತಾ ಹೋಗ್ತೀನಿ. ಚೀನಾರಾಮ್ರವರೇ, ಕರ್ನಾಟಕದಲ್ಲಿ SIR ಯಾಕೆ ಹೆಚ್ಚು ಅವಶ್ಯಕ? ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು 1952ರಲ್ಲಿ ಮೊದಲನೇ ಚುನಾವಣೆ ಪ್ರಾರಂಭ ಆಯಿತು, ಸಾರ್ವತ್ರಿಕ ಚುನಾವಣೆ. ಅಲ್ಲಿಂದ ಇಲ್ಲಿವರೆಗೂ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಹಕ್ಕು ಏನಂದರೆ ಮತದಾನದ ಹಕ್ಕು. ರಾಷ್ಟ್ರಪತಿಗೂ ಒಂದೇ ಮತದಾನ, ರಾಜ್ಯಪಾಲರಿಗೂ ಒಂದೇ ಮತದಾನ, ಮುಖ್ಯಮಂತ್ರಿಗೂ ಒಂದೇ, ಪ್ರಧಾನಮಂತ್ರಿಗೂ ಒಂದೇ ಮತದಾನ, ಚೇಪಲಿ ಹೊಲಿತಕ್ಕಂಥ ಕೂಲಿ ಮಾಡೋಂಥವನಿಗೂ ಒಂದೇ ಮತದಾನ. ಈ ಮತದಾನದ ಪಾವಿತ್ರ್ಯತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬ ನಾಗರಿಕರು ಕೊಟ್ಟಿದ್ದಾರೆ. ಈ ನಾಗರಿಕರು ಪ್ರತಿಯೊಬ್ಬರು ನಡೆಸಬೇಕಾಗಿರ್ತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಈ ಚುನಾವಣೆಗಳಲ್ಲಿ ನಮ್ಮ ಮತ ಚಲಾಯಿಸೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮಗಿದೆ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು, ಈಗ ನಮ್ಮ ಪ್ರಕಾಶ್ ರಾಜು 4 ಮತದಾನಗಳು ಇಟ್ಕೊಂಡಿದ್ದಾರೆ. 4 ಮತಪತ್ರಿಕೆಯಲ್ಲಿ ಅವ್ರ ಫೋಟೋ ಇದೆ. ಅವ್ರ ಮೇಲೆ ಈಗಾಗಲೇ ವಾರಂಟ್ ಇಶ್ಯೂ ಆಗಿದೆ. ಒಬ್ಬ ವ್ಯಕ್ತಿ 4 ಮತದಾನ ಇಟ್ಕೋಬಾರ್ದಂಥ ಸಾಮಾನ್ಯ ಜ್ಞಾನ ಇಲ್ಲದಿರ್ತಕ್ಕಂಥ ಪ್ರಕಾಶ್ ರಾಜು ನೇರವಾಗಿ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ನೇರವಾಗಿ BJP ವಿರುದ್ಧವಾಗಿ ಮಾತಾಡ್ತಾರೆ. ಇಷ್ಟೆಲ್ಲ ಮಾತಾಡೋಂಥವ್ರಿಗೆ ಸಾಮಾನ್ಯ ಜ್ಞಾನ ಬೇಡವೇನೋ? ಅವ್ರು ಯಾಕೆ ಅವರು 4 ಮತದಾನ ಇಟ್ಕೋಬೇಕು? ಒಬ್ಬ ವ್ಯಕ್ತಿ 1 ಮತದಾನ ಚಲಾಯಿಸಬೇಕು. 2, 3, 4 ಅಂತ ಅವರೊಬ್ಬರೇ ಇಟ್ಕೊಂಡಿದ್ದಾರೆ. ಅದೇ ರೀತಿ ಭಾಳಷ್ಟು ಸಂಖ್ಯೆಯಲ್ಲಿ ಈ ಕೆಲಸ ಆಗ್ತಾಯಿದೆ. ಅದಕ್ಕೆ ಮೀಸಲಾತಿಯನ್ನು ಈ ಮತದಾನದ ಹಕ್ಕನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು. ಇವತ್ತು ಮತದಾನವನ್ನು ಕೊಡಬೇಕು ಅಂತ ಹೊರಟಿದ್ದಾರೆ. ಈ ಎಲ್ಲ ಮತದಾರರ ಪಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರು ಇರಬೇಕು. ಬಾಂಗ್ಲಾದೇಶದ ವಲಸಿಗರು ಈ ದೇಶದಲ್ಲಿ ಬಂದಿರತಕ್ಕಂಥವ್ರು,
ಅವ್ರಿಗೆ ನಾವು ಮತದಾನ ಹಕ್ಕನ್ನು ಕೊಡಬೇಕೇನು? ಇವತ್ತು ಯಾರ ಮತದಾನ ಇವತ್ತು ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ 50 ಲಕ್ಷ ಮತದಾರರು ಇವತ್ತು ಇವಾಗ ನೋಡಿ, ನನ್ನ ಮನೆಯಲ್ಲಿ ನಾನು ಮನೆಯದೇ ಮಾತಾಡ್ತೀನಿ. ಬಿಡಿ ಅವ್ನು ಮಾತಾಡ್ಬಿಡಿ. ಈಗ ನನ್ನ ಮನೆಯಲ್ಲಿ 4 ಮತ ಐದು ಮತದಾರರು ಅಲ್ಲ. ಈಗ ನಾವು ಕೇಳ್ತಕ್ಕಂಥದ್ದು ಇಷ್ಟೇನೆ, ಯಾರು ನಮ್ಮ ಮನೇಲಿ 5 ಮತ, ನಮ್ಮ ಅಣ್ಣ ಸತ್ತೋಗಿದ್ದಾರೆ, ನಮ್ಮ ದೊಡ್ಡಣ್ಣ ಸತ್ತೋಗಿದ್ದಾರೆ, ನಮ್ಮ ಅಮ್ಮ ಸತ್ತೋಗಿದ್ದಾರೆ, ನಮ್ಮ ಅಪ್ಪ ಸತ್ತೋಗಿದ್ದಾರೆ, ನಮ್ಮ ಅಕ್ಕ ಸತ್ತೋಗಿದ್ದಾರೆ, 5 ಮತದಾರರು ನಮ್ಮ ಮನೇಲಿ ಇದ್ದಾರೆ, ಹೆಸರಿದೆ, ಅದು ಸತ್ತೋಗಿದ್ದಾರೆ. ಅವ್ರು ತೆಗಿಬೇಕಾ ಬೇಡ? ತೆಗಿಬೇಕಂತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ತೆಗಿಲೇಬೇಕು. ಮತ್ತೆ ಮಾತಾಡ್ತೀನಿ. ಚುನಾವಣಾ ಆಯೋಗ ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದೆ ಅಂತೇಳಿ ವಿಪಕ್ಷಗಳು ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಮತದಾರರನ್ನ, ಆಮ್ ಆದ್ಮಿ ಮತದಾರರನ್ನ ಎಲ್ಲೊಂದು ಕಡೆ ಮತದಾನದಿಂದ ವಂಚಿತರನ್ನಾಗಿ ಮಾಡುವ ಮುಖಾಂತರ ಚುನಾವಣೆ ಗೆಲ್ಲಲಿಕ್ಕೆ ಸಹಾಯ ಮಾಡ್ಕೊಳ್ತಿದೆ SIR ಅಂತೇಳಿ ಆರೋಪಗಳು ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಆರೋಪಗಳು ಬಂದಿರ್ತಕ್ಕಂಥ. ಆದರೆ ಈ ದೇಶದಲ್ಲಿ ವಿಶೇಷ ಮತಪಟ್ಟಿಗಳ ಪರಿಷ್ಕರಣೆ ಆಗಬೇಕಾಗಿರ್ತಕ್ಕಂಥ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಸರ್, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಸರ್, ಈಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ರಾಮನಗರದ ಘಟನೆ ರಾಮನಗರದಲ್ಲಿ ಘಟನೆ ಆಯಿತು. ವಾರ್ಡ್ ನಂಬರು ಟಿಪ್ಪು ನಗರ ವಾರ್ಡ್ ನಂಬರು 90, 91, 92 ಇದರಲ್ಲಿ ವಾರ್ಡಲ್ಲಿ ಏನಾಗಿದೆ, ಆ ವಾರ್ಡಲ್ಲಿ ಒಂದು ಸಮುದಾಯ ಭವನ ಚೌಟ್ರಿಯಲ್ಲಿ ಮತ ಪರಿಷ್ಕರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರುವಂತ DC ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರಿಕಾರ್ ಅವರು ನೇರವಾಗಿ ಕಾರಣ. ಯಾಕೆ ಅಂದ್ರೆ ಏನು BLO ಇದ್ದಾರೆ, ಸರಿಯಾದ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ತಾಲೂಕು ತಹಸೀಲ್ದಾರ್ ಕೂಡ ಏನು ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿ ಇದ್ದಾರೆ, ಇವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಜಿಲ್ಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಚುನಾವಣಾಧಿಕಾರಿ ಅನುಭವ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡಿ, ದಯವಿಟ್ಟು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಬೇರೆ ಅಧಿಕಾರಿನ ನೇಮಕ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡಬೇಕು. ಯಾಕೆ ಅಂದರೆ ಸಮುದಾಯ ಭವನ ಇರ್ಬೋದು, ಅಂಗನವಾಡಿ ಕೇಂದ್ರ ಇರ್ಬೋದು, ಮತ್ತು ಮಠ ಮಂದಿರಗಳು ಇರ್ಬೋದು, ಇವತ್ತು ಬಾಂಗ್ಲಾದೇಶ ವಲಸಿಗರನ್ನ ಇರ್ಬೋದು, ಇವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೋಸ್ಕರ ಮೂಲ ನಿಯಮ SIRನ ಮೂಲ ನಿಯಮ ಏನಿದೆ, ಒಬ್ಬ ಅರ್ಹ ಮತದಾರನ ಇದು ಪ್ರತ್ಯಕ್ಷವಾಗಿ ಭೇಟಿ ಮಾಡಬೇಕು. ಅವನು ಬದುಕಿದಾನ, ಸತ್ತಿದಾನ, ವರ್ಗಾವಣೆ ಆಗಿದ್ದಾನ ಅನ್ನೋದನ್ನ BLOಗಳು BLAಗಳ ಸಹಾಯ ತಗೊಂಡು ಮತ ಪರಿಷ್ಕರಣೆ ಮಾಡಬೇಕು ಅಂತ ಇರೋದು. ನೀವು ಮನೆ ಭೇಟಿ ಕೊಟ್ಟ ಮೇಲೆ ಸ್ಟಿಕ್ಕರ್ ಅಂಟಿಸ್ಬೇಕು. ಯಾರು ಖುದ್ದಾಗಿ ಸ್ಟಿಕ್ಕರ್ ಅಂಟಿಸ್ಬೇಕು, ಯಾರು ಮನೇಲಿದ್ದಾರೆ ಅವ್ರಿಗೆ ಸ್ಕ್ವೇರ್ ಟೇಪ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಯಾರಿಲ್ಲ ಮನೆಗೆ ರೌಂಡ್ ಸರ್ಕಲ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಅದು ಖುದ್ದಾಗಿ ಮನೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಬೇಕು. ಇದು ವಿಶೇಷ ಪರಿಷ್ಕರಣೆ. ಇದನ್ನ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿ ಹೋಗ್ತೀವಲ್ಲ ಆ ರೀತಿ ಮಾಡೋದಲ್ಲ. ಗಾಂಧಿ ಬಜಾರ್ಗೆ ಹೋಗಿ ಬಟ್ಟೆ ಖರೀದಿ ಮಾಡ್ದಂಗಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಬಳಸ್ಕೊಂಡು BLOಗಳನ್ನ ಬಳಸ್ಕೊಂಡು ಅಕ್ರಮ ಮಾಡ್ತಾ ಇದೆ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗವನ್ನ ದಯಮಾಡಿ ಅನುಭವ್ ಕುಮಾರ್ ಏನು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ಅವ್ರನ್ನ ದಯವಿಟ್ಟು ಹೊರಗೆ ಬೇರೆ ಚೇಂಜ್ ಮಾಡಿ ಒಬ್ಬ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ಒಳ್ಳೆ ಅಧಿಕಾರನ ಹಾಕಬೇಕು. ಪರಿಷ್ಕರಣೆ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು JDS ಪರವಾಗಿ ಒತ್ತಾಯ ಮಾಡ್ತೀವಿ. ಜೊತೆಗೆ ನಮ್ಮ ನಾಯಕರಾದ ಕೇಂದ್ರ ಸಚಿವರಾದ ಕುಮಾರಣ್ಣ ನೇತೃತ್ವದಲ್ಲಿ ನಾಳೆ ಇಲ್ಲ ನಾಳಿದ್ದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಭೇಟಿ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅನ್ನೋದು ರಾಜಕೀಯ ಮತಪಟ್ಟಿ ಪರಿಷ್ಕರಣೆ ಆಗಿದೆ ಅಂತೇಳಿ ವಿಪಕ್ಷಗಳು ಗಂಭೀರ ಆರೋಪ ಮಾಡ್ತಿರ್ತಕ್ಕಂಥದ್ದು. ಕಣ್ಣು ಮುಂದೆ ಪಶ್ಚಿಮ ಬಂಗಾಳ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಆಗಿದೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಆಮ್ ಆದ್ಮಿ ಪಾರ್ಟಿ ಕೇಂದ್ರ ಚುನಾವಣಾ ಆಯೋಗದ ಈ ಒಂದು ವಿಶೇಷ ಮತಪಟ್ಟಿ ಪರಿಷ್ಕರಣೆಯನ್ನು ತಾವು ನಂಬ್ತೀರಾ? ನೋಡಿ, SIR ಆಗಬೇಕು, ಕಾಲಕ್ಕೆ SIR ಆಗಬೇಕು. ಅದು SIRನ ಇಟ್ಕೊಂಡು ಗುಮ್ಮವನ್ನು ಇಟ್ಕೊಂಡು ರಾಜಕೀಯ ಒಂದು ತಂತ್ರಗಾರಿಕೆ ಮಾಡ್ತಾರಲ್ಲ, ಅದನ್ನು ನಮ್ಮ ವಿರೋಧ. ಈಗ ಆಗಿರ್ತಕ್ಕಂಥದ್ದು ಆಗಿದೆ. 97 ಲಕ್ಷ ಮತದಾರರನ್ನ ಪಶ್ಚಿಮ ಬಂಗಾಳದಲ್ಲಿ ಬಿಟ್ಟರು. ಅದರಲ್ಲಿ ಹೌದು, ಕೋರ್ಟ್ಗೆ ಹೋಗ್ತಾ ಇದ್ದೀವಿ, ಕೋರ್ಟ್ಗೂ ಹೋಗಿದ್ದಾರೆ. ಆದರೆ ಅದರಲ್ಲಿ 27 ಲಕ್ಷ ಮತದಾರರು ಇನ್ನೂ ಬದುಕಿದೀವಿ ಅಂತ ಅಫಿಡವಿಟ್ ಹಾಕಿದ್ದಾರೆ. ಅದು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಅವರು ಅವಮಾನ ಮಾಡ್ತಾವ್ರು BJP ಅವರು. ಯಾಕೆಂದ್ರೆ ಅದು ಕೊಟ್ಟಿರೋದವ್ರು ಮಾಹಿತಿ ಇಲ್ವಾ? 27 ಲಕ್ಷ ಬದುಕಿದಾರಲ್ವಾ, ಅಫಿಡವಿಟ್ ಕೊಟ್ಟವ್ರಲ್ಲ, ಆದ್ರೂ ಚುನಾವಣೆ ಮಾಡಿದ್ರಲ್ಲ, ಗದ್ದಿಗೆ ಇರೋದ್ರಲ್ಲ. ಇವರಿಗೆ ಗದ್ದಿಗೆ ಮಾತ್ರ ಬೇಕು. ಜನರ ರಕ್ತದ ಮೇಲೆ, ಅವರ ಹೆಣಗಳ ಮೇಲೆ ಇವರು ಸಾಮ್ರಾಜ್ಯ ಕಟ್ಟಬೇಕೇ ಹೊರತು ಇವರು ನಿಜವಾದ ಸಾಮ್ರಾಜ್ಯ ಕಟ್ಟೋದಲ್ಲ. ಇಲ್ಲಿ ನೋಡಿ ಎಂತಹ ಬಂಡ್ರು ಅಂತ ಈ BJP ಅವರು ಮಲ್ಲೇಶ್ವರಮಲ್ಲಿ
ಅಲ್ಲಿ SIR ನೋಡಿ, SIR ಕಾಪಿ ಜೊತೆಗೆ ಮಲ್ಲೇಶ್ವರಂನ ಒಬ್ಬ ಶಾಸಕರು ಅವರ ಪಾಂಪ್ಲೆಟ್ ಹಂಚ್ತವ್ರೆ ಸ್ವಾಮಿ. ಇವರ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಬಿಜೆಪಿ ಅವರು ಈ ದೇಶಕ್ಕೆ ಹಿಡಿದಿರ್ತಕ್ಕಂಥ ಶಾಪ. ಕಾಂಗ್ರೆಸ್ನವರು ಅಂತವ್ರೆ. ಹೌದು, ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಬಿಜೆಪಿ ಗೆದ್ದಿದ್ರು, ಕಾಂಗ್ರೆಸ್ ಬೆಂಬಲ ಆಗಿದ್ದಾರೆ. ಯಶವಂತಪುರದಲ್ಲೂ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಇವರು ಎರಡೂ ಸಹ ರಾಮನಗರದಲ್ಲೂ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕಳ್ಳರೆ. ಈ ಕಳ್ಳರನ್ನ ನಾವು ಓಡಿಸಬೇಕಾಗಿದೆ. SIR ಅಲ್ಲಿ ಯಾವುದೇ ಒಬ್ಬ ಮಾತಾಡಬೇಡಿ. ಕಳ್ಳರು ಅಂತ ಹೇಳಿದ್ರೆ ಅವರು ಪ್ರೂಫ್ ಕೇಳ್ತಾರೆ. ಕಳ್ತನ ಆಗಿದೆ, FIR ಆಗಿರೋದು ಕಳ್ತನ ಆಗಿರೋದು ಕೇಳ್ತಾರೆ. ಎಸ್ ಸರ್, ಈಗ ಅವ್ರು ನಿಮ್ಗೂ ಕಳ್ಳರು ಅಂದ್ಬಿಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಅವರು ಕಳ್ಳರು ಅಂತಾರೆ. ಎಸ್ ಸರ್. ನಾನು ಇವರು ಇಷ್ಟೆಲ್ಲ ಅಬ್ದವ್ರು ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದೇ ಉತ್ತರ ಕೊಡ್ತೀನಿ. ಜಾಫರ್ ಏರಿಯಾ ಅಂತ ಇತ್ತು, 2,84,000 ಜನದ್ದು ಒಂದು ಮತಕ್ಷೇತ್ರ. ಅವರು ಫಾರ್ಮ್ ಎಲ್ಲ ಕೊಟ್ಟಿದ್ರು, ಕೇವಲ 4,000 ಫಾರ್ಮ್ ಬಂದಿದ್ದು. 2 ಲಕ್ಷ ಜನ ಎಲ್ಲೋದ್ರು? 2,80,000 ಜನ ಎಲ್ಲೋದ್ರು? ಯಾಕೆ ಕಿತ್ತಾಕಿದ್ರು? ಅವ್ರು ಬಾಂಗ್ಲಾದೇಶರು ಮುಸ್ಲಿಮರು ಅಂತ ಕಿತ್ತಾಕ್ಬಿಟ್ರು ಅಷ್ಟೇ. ಇವರು ಜಾಫರ್ ನಗರ ಮುಸ್ಲಿಂ ಜಾಸ್ತಿ ಕಿತ್ತಾಕ್ಬಿಟ್ರು. ಇವ್ರು ಗೆಲ್ಬೇಕು ಅಂದ್ರೆ ಬಾಂಗ್ಲಾದೇಶ ಬರುತ್ತೆ, ಪಾಕಿಸ್ತಾನ ಬರುತ್ತೆ. ಇವರು ಸೋಲ್ಬೇಕು ಅಂದ್ರೆ ಕಾಂಗ್ರೆಸ್ ಏನೋ ಹುನ್ನಾರ ಮಾಡ್ತು, ಆಮ್ ಆದ್ಮಿ ಹುನ್ನಾರ ಮಾಡ್ತು ಅಂತ ಹೇಳ್ತಾರೆ. SIR ಏನ್ ನಡೀತಾ ಇದೆ, ಅದು ನಡೀತಿರೋದು ಬಹಳ ಸೂಕ್ತವಾಗಿದೆ. ಬೇರೆಯವ್ರು ಹೇಳೋ ಆಮ್ ಆದ್ಮಿ ಪಕ್ಷದವರು ಬೇರೆಯವರು ಹೇಳೋ ತರ ಅದೇನು ಚೋರಿ ನಡೀತಿಲ್ಲ. ಅದು ಪ್ರತಿಯೊಂದು PLOಗಳನ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರೆಲ್ಲ ಸ್ಥಳೀಕರೇ ಆಗಿರ್ತಾರೆ, ಬೇರೆ ಕಡೆಯಿಂದ ಬಂದಿರಲ್ಲ. ಅವ್ರಿಗೆ ಒಂದು ಮನೆಯಲ್ಲಿ ಎಷ್ಟು ಓಟ್ ಇದೆ, ಎಷ್ಟು ಜನ ಇದ್ದಾರೆ, ಸತ್ತೋಗಿರೋರು ಇರ್ತಾರೆ, ಅಥವಾ ಪಕ್ಕದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿರೋ ಓಟು ಅಲ್ಲಿ ಇರುತ್ತೆ. SIR ಮಾಡೋದ್ರಿಂದ ನಿಜವಾಗ್ಲೂ ಸ್ವಾಗತಾರ್ಹ. ನೀವು ಈಗ ಪಕ್ಷಗಳ ಬಗ್ಗೆ ಮಾತಾಡಬೇಡಿ. ಅಲ್ಲಿ ಅನರ್ಹರಾದ ಓಟುಗಳನ್ನು ತೆಗೆಯೋದ್ರಿಂದ ಯಾವ ಪಕ್ಷಕ್ಕೂ ನಷ್ಟ ಆಗುದಿಲ್ಲ. ಇಷ್ಟ ದಿನ ನಡ್ಕೊಂಡು ಕಾಂಗ್ರೆಸ್ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡು ಅವ್ರಿಗೆ ಅವ್ರು ಯಾಕೆ ಚೌಲ್ಟ್ರಿಯಲ್ಲಿ ಮಾಡ್ತಿದ್ದಾರೆ? ಹೌದು, ಅವರಿಗೆ ಎಲ್ಲಿ ಇಲ್ಲಿಂದ ಅವ್ರ ಕರ್ಕೊಂಡು ಬಂದಿರೋ BTM ಅಲ್ಲಿ ನೋಡಿ, ನಿಮ್ದೇ ಚಾನೆಲ್ ಬರ್ತಾ ಇದೆ. BTM ಅಲ್ಲಿ ಮಾಡ್ತಿದ್ದಾರೆ ನೋಡಿ. BTM ಅಲ್ಲಿ ಇವತ್ತು ಒಂದು ಸಮುದಾಯ ಭವನ ಮಸೀದಲ್ಲಿ ಕೂಡ ಈ ತರ, ಅದು ರಾಮಲಿಂಗ ರೆಡ್ಡಿ ಕ್ಷೇತ್ರ, ಅವರು ಫೇರ್ ಇದಾರಂತ ನಾನು ಅನ್ಕೊಂಡಿದ್ದೀನಿ. ಸರ್ ನೀವು ಅನ್ಕೊಂಡಿದ್ದೀರಿ ಸರ್? ಇಲ್ಲಿ ನೋಡಿ ಸರ್, ನಿಮ್ದೇ ಚಾನೆಲ್ ಅಲ್ವಾ, ನ್ಯೂಸ್ 18 ಅಲ್ವಾ, ನೀವೇ ವರದಿ ಮಾಡಿದಿರಲ್ವಾ? ಇದು ಕಾಂಗ್ರೆಸ್, ನಿಜವಾದ ಕಾಂಗ್ರೆಸ್ ಸ್ಥಳೀಯ ಚುನಾವಣಾಧಿಕಾರಿಗಳ ಬಳಸ್ಕೊಂಡು ಇದರಲ್ಲಿ ಅಕ್ರಮ ಮಾಡ್ತಾ ಇದೆ. SIR ಈಗ ನೋಡಿ, ನಮ್ಮ ಶಾಂತಿನಗರದಲ್ಲಿ ನಮ್ಮ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳಾದ ಗೌತಮ್ ಅವರ ಇದರಲ್ಲಿ ಅವರು SIR ಇನ್ವಾಲ್ವ್ ಆಗಿ ಈ ತರ ಮಾಡ್ತಿದಾರ? ಇಲ್ಲ ಮೇಡಮ್, BLO ಅವರು ಮನೆಗೆ ತೆರಳದೆ ಒಂದು ಜಾಗದಲ್ಲಿ ಇದ್ಕೊಂಡು ಎಲ್ಲಾರನ್ನು ಕರ್ಸ್ಕೊಂಡು ಆ ಫಾರ್ಮ್ ನ ಫಿಲ್ ಅಪ್ ಮಾಡೋದು ಎಷ್ಟು ಸರಿ? ಒಬ್ಬ BLO ಮನೆಗೆ ತೆರಳಿ ಅದನ್ನ ಇನ್ಸ್ಪೆಕ್ಟ್ ಮಾಡಿ ಅದನ್ನ ಫುಲ್ ಫಾರ್ಮ್ ಫಿಲ್ ಅಪ್. ಅವ್ರು ಯಾರು ಕಂಟ್ರೋಲ್ ಇದ್ದಾರೆ? ಆಡಳಿತ ಪಕ್ಷದವರಿದ್ದಾರೆ. ಲೋಕಲ್ ಕಾಂಗ್ರೆಸ್ನವರು ಮಾಡ್ತಾ ಇರೋದು ಸರ್. ಇದು ಕಾಂಗ್ರೆಸ್ನವ್ರದ್ದು ಖಾಲಿ ಸೈಟ್ ಅಲ್ಲಿನೂ ಇವ್ರದ್ದು ಸಾಕಷ್ಟು ಸಾಕ್ಷಿಗಳು ಮಾತ್ರ ಇದೆ. ಕಳೆದ ಕಾರ್ಪೊರೇಟರ್ ಚುನಾವಣೆಗಳಲ್ಲಿ ನೀವು ಬೇಕಾದ್ರೆ ಪುಲ್ಕೇಶಿ ನಗರ ಅಂತ ಒಂದು ಕ್ಷೇತ್ರಕ್ಕೆ ಹೋದ್ರೆ ಒಂದು ಮನೆಯಲ್ಲಿ ನಿಮಗೆ 20 ರಿಂದ 25 ಮತ ಸಿಗುತ್ತೆ. ಅಲ್ಲಿ ಡೋರ್ ನಂಬರ್ ಒಂದೇ ಇರುತ್ತೆ. ಆ ಡೋರ್ ನಂಬರ್ ಅಲ್ಲಿ 25 ರಿಂದ 30 ಮತ ಇರುತ್ತೆ. ಒಂದು ಉದಾಹರಣೆ, ಪುಲ್ಕೇಶಿ ನಗರ ಆಗ್ಲಿ ಅಥವಾ ಸರ್ವಜ್ಞ ನಗರ ಆಗ್ಲಿ, ಇಲ್ಲ RT ನಗರ್ನಲ್ಲಿ ಅಪಾರ್ಟ್ಮೆಂಟ್ಗಳು ಫ್ಲೋರೇ ಇರೋದು. 5 ಫ್ಲೋರ್ ಅಪಾರ್ಟ್ಮೆಂಟ್ಗೆ 7 ಫ್ಲೋರು 8 ಫ್ಲೋರ್ ಅಂತ ಹಾಕ್ಬಿಟ್ಟು ಹೆಸರುಗಳನ್ನ ಸೇರಿಸ್ತಾರೆ. ನಾವು ಯಾವುದೋ ಒಂದು ಸಮುದಾಯದ ಬಗ್ಗೆ ಮಾತಾಡ್ತಿಲ್ಲ. ಇದು ಈಗ 3 ಫ್ಲೋರ್ನಲ್ಲಿ ಒಂದು ಸಮುದಾಯ ಇದ್ದು ಒಂದು ಮನೆಯಲ್ಲಿ ಆ ಖಾಲಿ ಸೈಟ್ನಲ್ಲಿ 15-20 ಓಟ್ ಇರುತ್ತೆ ಅಂತ ಹೇಳಿದ್ರೆ ಅದು ಯಾರ ಕೆಲಸ ಅಂತ ಹೇಳ್ಬಿಟ್ಟು ನೀವೆಲ್ಲ ಹೇಳಬೇಕು. ಅರ್ಥ ಆಯ್ತಾ? ಇದು ಆಲೋಚನೆ ಮಾಡ್ತಕ್ಕಂಥದ್ದು. ಯಾವ ಸಮುದಾಯನ ಯಾವ ಪಕ್ಷ ಓಲೈಸ್ತಾರೆ ಅನ್ನೋದನ್ನ ಇಡೀ ದೇಶ ನೋಡ್ತಿದೆ. ಅಲ್ಲ ಸರ್, ಮನೆ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಮನೆ ಸಮೀಕ್ಷೆ ಮಾಡಿ ಮನೆಗೆ ಸ್ಟಿಕ್ಕರ್ ಅಂಟಿಸ್ಬೇಕಾ? ಅಥವಾ ಅಲ್ಲಿ ಎಲ್ಲ ಚೌಟ್ರಿನಲ್ಲೋ ಇದರಲ್ಲೋ ಮಾಡಿದ್ರೆ ಸ್ಟಿಕ್ಕರ್ ಮನೆಗೆ ಹೆಂಗ್ ಬರ್ತೈತೆ? ಸ್ಟಿಕ್ಕರ್ ಈಗ ಮನೆ ಸಮೀಕ್ಷೆ ಅಂದಮೇಲೆ ಮನೆ ಬಿಟ್ಟು ಇವ್ರು ಹೇಳ್ತಿದ್ದಾರೆ BLAಗಳು ಮನೆಗೆ ಹೋಗ್ತಾ ಇಲ್ಲ. ಯಾವುದೋ ಚೌಲ್ಟ್ರಿಗಳಿಗೆ, ಕಲ್ಯಾಣ ಮಂಟಪಗಳಲ್ಲಿ, ಯಾವುದೋ ಏನು ಮಸೀದಿಗಳಲ್ಲಿ ಮಾಡ್ತಿದ್ದಾರೆ. ರಾಮನಗರದಲ್ಲಿ ಸತ್ಯವಾದ ಘಟನೆ ನಾವು ನೋಡಿದ್ವಿ, ಈಗ ತೋರಿಸಿದೀವಿ. ಮತ್ತೆ ಈಗ ಮದುವೆ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿರ್ತಾರೆ, ಬೇರೆ ಡಿಸ್ಟಿಕ್ ಹೋಗಿರ್ತಾರೆ, ಬೇರೆ ತಾಲೂಕು ಹೋಗಿರ್ತಾರೆ. ಅವ್ರನ್ನ ಪರಿಶೀಲನೆ ಮಾಡೋರು ಯಾರು? BLOಗಳು. ಅಧಿಕಾರ ಯಾರ್ದು? ನಿಮ್ದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸರಿ, ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಪರಿಷ್ಕರಣೆ ಬೇಕು, ಆದ್ರೆ SIR ಬೇಕಿಲ್ಲ. ಗ್ಯಾರಂಟಿ ಪರಿಷ್ಕರಣೆಯಲ್ಲಿ ಇವ್ರು ಸತ್ತವ್ರ ಹೆಸರು ತೆಗೆದ್ಬಿಟ್ಟು
ದುಡ್ಡು ನುಡ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ SIR ಹಾಕ್ಬೇಡ, ಅದ್ರಲ್ಲಿ ಯಾಕೆ ಮೃತಪಟ್ಟವ್ರು ತೆಗಿಬಾರ್ದು? ಇವಾಗ ಏನು ಉತ್ತರ ಪ್ರದೇಶ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಒಂದು 25 ಲಕ್ಷ ಜನನ ತೆಗ್ದಿದ್ದಾರೆ ಸತ್ತವ್ರನ್ನ. ಸೊ ಅದೇ ಪ್ರಕ್ರಿಯೆ ನಡೀತಾ ಇರೋದು. ಅದಲ್ದಲೆ ಉತ್ತರ ಭಾರತದವ್ರು ಬಂದು ಇಲ್ಲಿ ವೋಟ್ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ದಕ್ಷಿಣ ಭಾರತದವರು ಕೂಡ ತಮಿಳ್ನಾಡವರು ಆಂಧ್ರದವರೆಲ್ಲ ಬಂದು ಇಲ್ಲಿ ವೋಟ್ ಮಾಡಿಸ್ಕೊಂಡು, ಯಾಕೆ ಅವ್ರಿಗೆ 2 ವೋಟ್ ಕೊಡಬೇಕು? ಒಬ್ಬ ಮನುಷ್ಯನ್ಗೆ ಒಂದೇ ವೋಟ್ ಇರೋದು. ಸೊ ಇದು SIR ಪ್ರಕ್ರಿಯೆ ನಡೀತಿರೋದು ನಿಜ. ಕಾಂಗ್ರೆಸ್ ಅವ್ರು ಯಾಕೆ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ, ಇಷ್ಟು ದಿನ ಕಳ್ಳೋಟ್ ಹಾಕಿಸ್ಕೊಂತಿರೋರೇ ಈ ಕಾಂಗ್ರೆಸ್ನವರು. ಈ ಓಟ್ಗಳೇ ರಾಜ್ಯದಲ್ಲಿ SIR ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಹಲವಾರು ಗುಮಾನಿಗಳು ಇರ್ತಕ್ಕಂಥದ್ದು, ಅದಕ್ಕೆ ಸಾಕ್ಷಿಗಳು ಕೂಡ ಇರ್ತಕ್ಕಂಥದ್ದು. BLAಗಳು ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿಲ್ಲ. ಹಾಗಾಗಿ ಇದು ದೊಡ್ಡ ಹಗರಣ ಆಗುವ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಅನೇಕ ರಾಜಕಾರಣಿಗಳು, ಶಾಸಕರುಗಳು BLAಗಳನ್ನ ತಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಎಲ್ಲೊಂದ್ ಕಡೆ ಅಕ್ರಮ ವಲಸಿಗರನ್ನ ಮತ್ತು ಅನರ್ಹ ಮತದಾರರನ್ನು ಕೂಡ ಮತದಾರ ಚೀಟಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ ಪ್ರಚಾರ ಮಾಡ್ತಾವ್ರೆ. ಯಾರಿದು? ಮಲ್ಲೇಶ್ವರಂನ ಅಶ್ವಥ್ ನಾರಾಯಣ ಅವರು SIR ಪ್ರಕ್ರಿಯೆಯಲ್ಲಿ ಈ ತರ ಪಾಂಪ್ಲೆಟ್ಗಳು ಕೊಡ್ತಾ ಇದಾರೆ. ಸೊ ಇವರು ಗುಂಪಲ್ ಗೋವಿಂದ ಮಾಡ್ತಾ ಇದಾರೆ. ಮನ್ಮನೆಗೆ ಜನಗಳಿಗೆ ಅನುಕೂಲ ಆಗಂತ ಮಾಹಿತಿ ಅಷ್ಟೇ ಇರೋದು. ಅಲ್ಲೇನ್ರಿ ಇದೆ ಅಲ್ಲಿ? ಅಮ್ಮ ಆದ್ಮಿ ಅವರೇ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಅವ್ರು ಸರ್ ಪ್ರಿಂಟ್ ಮಾಡ್ಬಿಟ್ಟು ಕಮಲ 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 ಸರ್ ಪರಿಷ್ಕರಣೆ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಆದ್ರೆ ಏನ್ ಮಾಡ್ತಾ ಇದಾರೆ ಗೊತ್ತಾ? ರೋಡಲ್ಲಿ ಗುಂಪಾಗಿ ನಿಂತ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳೇ ಓಪನ್ ಆಗಿ ಹೇಳಿದಾರೆ, ನಿಮ್ ವೋಟರ್ ಲಿಸ್ಟ್ ಇಲ್ಲ ಅಂದ್ರೆ ಸರ್ಕಾರಿ ಸವಲತ್ತಿಲ್ಲ, ನಿಮಗೆ ಗ್ಯಾರಂಟಿ ಹಣ ಇಲ್ಲ ಅಂತ ಹೇಳಿ ಪ್ರತಿ ಆಂದೋಲನ ಮಾಡಿದ್ರಲ್ಲಿ ಏನಿದೆ? ಇವ್ರೇನು ಒಂತ ಕೂಡಿಸ್ತಾಲ್ವಲ್ಲ? ಗುಂಪಲ್ಲಿ ನಿಂತ್ಕೊಂಡ್ಬಿಟ್ಟು ರೋಡಲ್ಲಿ ಹೋಗೋರ್ನೆಲ್ಲ ಕರೆದು ತಗೊಳ್ಳಿ, ನಿಮ್ದಿದು ತಗೊಳ್ಳಿ, ಮನೆ ಹತ್ರಕ್ಕೆ ಬರ್ತಾ ಇಲ್ಲ. ಇದು ಯಾಕೆ ಕೆಲಸ ಸರ್ ಮಾಡ್ಬೇಕಿದ್ದು? ಎಷ್ಟೋ ಜನ ಇದರಿಂದ ಪರಿಷ್ಕರಣೆ ಆಗ್ಲಿಲ್ಲ ಅಂದ್ರೆ 2,000 ರೂಪಾಯಿ ಬರಲ್ಲ ಅಂತ ಹೆಣ್ಮಕ್ಳುಗಳು ಕೆಲಸ ಕಾರ್ಯ ಬಿಟ್ಟು ಅವ್ರು ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಪಕ್ಷದವ್ರ ನಾಟಕ ನೋಡಿ ಹೆಂಗ್ ಜಗಳ ಮಾಡ್ತಾರೆ. SIR ಆಗ್ತಾ ಇರೋದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗತ್ತೆ, ಈ ಪಕ್ಷ ಒಳ್ಳೇದ್ ಮಾಡತ್ತ? ಇವ್ರ ಯೋಗ್ಯತೆಗೆ ಒಂದ್ ಪೇಪರ್ ಲೀಕ್ ನಿಲ್ಸಕ್ಕಾಗಲ್ಲ. ರಾಮನ್ ದೇವಸ್ಥಾನದಿಂದ ಹುಂಡಿ ದುಡ್ಡು ಉಳ್ಸಕ್ಕಾಗಲ್ಲ. SIR ಅಲ್ಲಿ ನಮ್ಮ ಓಟ್ ಉಳಿಸ್ತಾರ ಇವ್ರು ನಾಚಿಕೆ ಆಗ್ಬೇಕು SIR ಬಗ್ಗೆ ಮಾತಾಡಕ್ಕೆ. ಯಾವ ನೈತಿಕತೆ ಇದೆ ಅಂತ SIR ಮಾಡ್ತಾ ಇರೋದು ಇವರು. ಏನ್ ನೈತಿಕತೆ ಇಟ್ಕೊಂಡ್ರಿ ಮಾಡ್ತೀರಾ ನೀವು? ನಿಮ್ಮ ಮಾಜಿ ಕಾರ್ಪೊರೇಟರ್ಗಳಿಗೆ ಮನೇಲಿ ಕೂಡಿಸ್ಕೊಂಡು BLOಗಳಿಗೆ ಅಲ್ಲಿಂದ ಕರ್ದ್ಬಿಟ್ಟು ಇವ್ರು ನಮ್ಮ ವೋಟ್ರ್ ಅಂತ ಹೇಳ್ಬಿಟ್ಟು ಫಾರ್ಮ್ಗಳು ಕೊಡ್ತೀರಾ? ನಾಚಿಕೆ ಮನ ಮರ್ಯಾದೆ BJP ಅವ್ರಿಗಿದ್ರೆ ಮನೆಗೆ ಹೋಗಿ BLOಗಳಿಗೆ ಬಿಡ್ರಿ. ಏನಕ್ಕೆ ನಿಮ್ಮ ನಾಯಕರುಗಳು ಅವ್ರ ಜೊತೆಲಿ ಓಡಾಡ್ತಾರೆ? ಯಾರು BLA 2 ಅಂತ ಅಪಾಯಿಂಟ್ ಮಾಡಿರ್ತಾರೆ ಅವ್ರು ಮಾತ್ರ ಹೋಗ್ಲಿ. ಲೇಟೆಸ್ಟ್ ಮಾಹಿತಿ ಹೇಳ್ತೀನಿ ಕೇಳಿ. ಇಲ್ಲಿ BLಗೂ ಮಾಡಿಲ್ಲ, ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಕೊಟ್ಬಿಟ್ಟು 6 ರಿಂದ 8 ಜನ ಇವತ್ತು BLA ಜೊತೆಗೆ ಮನೆಗೆ ಹೋಗ್ತಿದ್ದಾರೆ BJP ವತಿಯಿಂದ. ಯಾಕೆ? ಕಾಂಗ್ರೆಸ್ ಅವರು ಅವರು ಮನೆಗೆ ಹೋಗ್ತಾ ಇಲ್ಲ, ಒಂದ್ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಪಾಂಪ್ಲೆಟ್ ಇದು ಇಟ್ಕೊಂಡು, ವೋಟ್ ಲಿಸ್ಟ್ ಇಟ್ಕೊಂಡು, ಇದು SIR ಫಾರಂ ಇಟ್ಕೊಂಡು ರೋಡಲ್ಲಿ ಹೊರಟವ್ರಿಗೆಲ್ಲ ಬನ್ನಿ ಇದಿದೆ ಸರ್. SIR ಇವತ್ತು ನಮ್ಮ ಮನೆಗೆ ಬಂದ್ರೆ ನನ್ನ ಹೆಸರು ಇರುತ್ತೆ. ಬಟ್ 2002 ಕೇಳ್ದ ಅಂದ್ರೆ ನಾವು ಇವತ್ತವರೆಗೂ ಬೆಂಗಳೂರು ಕಾರ್ಪೊರೇಷನ್ ಸ್ಕೂಲಲ್ಲಿ ವೋಟ್ ಹಾಕಿರ್ತೀವಿ. SIR ಲಿಸ್ಟ್ ತಗೊಂಡ್ರೆ ಸ್ಟೆಲ್ಲಾ ಮೆರೀಸ್ ಅಲ್ಲಿ ಹಾಕಿದ್ದಾರೆ. ಎಷ್ಟು ಜನಕ್ಕೆ ಈ ತರ ಮೋಸ ಮಾಡ್ತಾ ಇದಾರೆ? ಈ SIR ಹಾಕೊಂಡೇನೆ ಬೇರೆ ರಾಜ್ಯಗಳಲ್ಲಿ BJP ಇವತ್ತು ಗೆಲ್ತಾ ಇರೋದು, ಜನಗಳನ್ನ ಮೂರ್ಖ ಮಾಡ್ತಾ ಇರೋದು ಇವತ್ತು BJP. SIR ಹೆಸರಲ್ಲಿ ಗುಂಪಲ್ ಗೋವಿಂದ ಮಾಡ್ತಾ ಇದಾರೆ. ಮನ್ಮನೆಗೆ BLOಗಳು ಬರ್ತಾ ಇಲ್ಲ. ಕೆಲವು BLOಗಳು ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಆಮೇಲೆ ಸರ್ ಇವ್ರ ಜೊತೆಗೆ ಇವ್ರೇನೋ ಇವತ್ತು ನಾವು ಕುಣಿತಾ ಇದೀವಿ ಅಂತ ಇವ್ JDS ನವ್ರನ್ನ BJP ಅವರು ಯಾವತ್ತು ಓದಿತಾರೋ ಗೊತ್ತಿಲ್ಲ, ಕಾಯ್ತಾ ಇದಾರೆ. ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಈಗ ಎಲೆಕ್ಷನ್ ಕಮಿಷನ್ ಪ್ರಕಾರ ಸರ್ ಒಂದ್ ನಿಮಿಷ ಇರ್ರಿ. ಬಾಂಗ್ಲಾದೇಶ ಜನಗಳು ಬರಕ್ಕೆ ಕಾರಣ ಯಾರು? ನೀವು ಕಾಂಗ್ರೆಸ್ BJP, ನಾನು ಆಮ್ ಪಾರ್ಟಿ. ಅವರು ಬರಕ್ಕೆ ಅವಕಾಶ ಯಾರು ಕೊಟ್ಟಿದ್ದು? ನಮ್ಮ ದೇಶಕ್ಕೆ ಬಾಡೋಗವ್ರು ಏನ್ ಮಾಡ್ತಾವ್ರ ಸೈನಿಕ? ನಮ್ಮ ದೇಶ BJP ಅವರು ಏನ್ ಮಾಡ್ತಾವ್ರೆ? ಅವರ ತರನೇ ಕಾರಣ ಬರಕ್ ಅವಕಾಶ ಕೊಟ್ಟಿದ್ದು ಅವ್ರಿಗೆ. ಎಲೆಕ್ಷನ್ ಕಮಿಷನ್ ಅವರು ಇದೇ ಒಂದು ಸಭೆ ನಡೆದಾಗ ಹೇಳಿದ್ದಾರೆ, ಚಿಲುಮೆ ಕೇಸ್ ಆದ್ಮೇಲೆ ನಾವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ
ಏನು ಯಾವುದೇ ರೀತಿ ಚಿಲ್ಮೆ ಕೇಸು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು, ಕಾಂಗ್ರೆಸ್ ಬಿಜೆಪಿ ಸೇರಿ ಮುಚ್ಚಾಕ್ಬಿಟ್ರು. ರಾಜ್ಯದಲ್ಲಿ SIR ಸರಿಯಾಗಿ ನಡೀತಿರ್ತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. BLAಗಳು ಮನೆ ಮನೆಗೆ ತೆರಳಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಮರೆತು ಎಲ್ಲ ಒಂದ್ ಕಡೆ ರಾಜಕೀಯ ಪಕ್ಷಗಳ ಏಜೆಂಟ್ ಅಂತ ಕೆಲಸ ಮಾಡ್ತಿರ್ತಕ್ಕಂಥದ್ದು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಆಗಿರ್ತಕ್ಕಂಥ ಅನ್ಬು ಕುಮಾರ್ ಅವರು ಮಧ್ಯಪ್ರವೇಶ ಮಾಡಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಅತಿ ದೊಡ್ಡ SIR ಸ್ಕ್ಯಾಮ್ ಆಗುತ್ತೆ. ಈ ಸ್ಕ್ಯಾಮ್ಗೆ ಭಾರತೀಯ ಜನತಾ ಪಕ್ಷನೂ ಕಾರಣ ಆಗುತ್ತೆ, ಪ್ರಮುಖವಾಗಿ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಕಾರಣ ಆಗುತ್ತೆ. ಅನ್ಬು ಕುಮಾರ್ ಅವರು BLAಗಳ ಮೇಲೆ ಕ್ರಮ ಕೈಗೊಳ್ಳಿದ್ರೆ ರಾಜ್ಯದಲ್ಲಿ SIR ಅತಿ ದೊಡ್ಡ ಅಕ್ರಮ ಆಗುತ್ತೆ, ಅತಿ ದೊಡ್ಡ ಹಗರಣ ಆದ್ರೂ ತಪ್ಪಿಲ್ಲ. ಈಗಾಗಲೇ ತಾವು ಕಂಗ್ರ್ಯಾಚುಲೇಷನ್, ತಾವೆಲ್ಲ ಮಸೀದಿಗಳಲ್ಲಿ ಚೌಲ್ಟ್ರಿಗಳಲ್ಲಿ ಕಾಂಗ್ರೆಸ್ನವರು, ಅದು ರಾಮನಗರದಲ್ಲಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀರಾ. ಬಿಜೆಪಿ ಅವರೇ ಪಾಂಪ್ಲೆಟ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಡಮ್, ಆಯ್ತಾ? ಜಯನಗರಲ್ಲಿ 4-5 ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪಾಂಪ್ಲೆಟ್ ಎಂತ ಕೊಡ್ಬೇಕು? ಇದು ಪಕ್ಷಾತೀತ ರಾಜಕೀಯನಾ ನಾವು ಕೊಡ್ತಾ ಇರೋದು? ಯಾವ್ದು ಹೇಳಿ, ಕೇಳಿ. ಎಸ್ ಮೇಡಮ್. ಸರ್ ನೋಡಿ, ಈಗ SIR ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ ಸರ್. ಇದೇನು ಮೊದಲಿಗೆ ದೇಶದಲ್ಲಿ SIR ನಡೀತಿಲ್ಲ, ಮೊದಲಿಂದಾನು SIR ನಡ್ಕೊಂಡ್ ಬಂದಿದೆ. ಆದ್ರೆ ಈ ಸರಿ ಯಾಕೆ ದೇಶದಲ್ಲಿ ವಿರೋಧ ಮಾಡ್ತಿದ್ದಾರೆ ಅಥವಾ ಬಿಜೆಪಿ ಏತರ ರಾಜ್ಯಗಳಲ್ಲಿ ವಿರೋಧ ಮಾಡಕ್ಕೆ ಕಾರಣ ಏನು ಅಂದ್ರೆ, ನೋಡಿ ಇವಾಗ ಪಶ್ಚಿಮ ಬಂಗಾಳ ಅಂತ ತಗೊಂಡಾಗ 98 ಲಕ್ಷ ಮತಗಳು ಇರ್ಬೋದು. ಇಡೀ ದೇಶದಲ್ಲಿ ಈಗ ಏನು ಚುನಾವಣೆಗಳಾಗಿದೆ ಅಲ್ಲಿ 5 ಕೋಟಿಗೂ ಅಧಿಕ ಮತಗಳನ್ನ ಏನು ತೆಗೆದಿದ್ದಾರೆ. ಅವ್ರು ಹೇಳೋ ರೀತಿಯಲ್ಲಿ ನಿಜವಾಗ್ಲೂ ಇವ್ರೇನ್ ಹೇಳಿದ್ರು, ಬಾಂಗ್ಲಾದೇಶದವ್ರು ಎಷ್ಟು ಜನ ಬಾಂಗ್ಲಾದೇಶದವರನ್ನ ಇವಾಗ ಆಚೆ ಕಳಿಸಿದ್ದಾರೆ ಸರ್ ವೆಸ್ಟ್ ಬೆಂಗಾಲಿಂದ. ಇವತ್ತಿಗೆ ಅವರು ರಿಪೋರ್ಟ್ ಕೊಡ್ಲಿ, ನಾವು ಬೇಡ. ಕರ್ನಾಟಕದ ಬಗ್ಗೆ ಮಾತಾಡಿ, ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ, BLAಗಳನ್ನ ಬುಕ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ಚೌಲ್ಟ್ರಿಗಳಲ್ಲೆಲ್ಲ SIR ಮಾಡಿಸ್ತಿದ್ದೀರಾ, ಮಸೀದಿಗಳಲ್ಲಿ ಮಾಡಿಸ್ತಾ ಇದ್ದೀರಾ. ಈಗಲೇ ಮಾತಾಡಿ, ಫಸ್ಟ್ ಕರ್ನಾಟಕ ಮಾತಾಡಿ. ನಿಮ್ದೇ ಸರ್ಕಾರ ಇದೆ, ಇವರು ಭಾರತೀಯ ಜನತಾ ಪಕ್ಷದ SIR ಅಕ್ರಮ ಅಂತ ಹೇಳ್ತಾರೆ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಇದೆ, ಮಿಸ್ಯೂಸ್ ಮಾಡ್ಕೊಂತೀರಾ ನಿಮ್ಮ ಪವರ್ ಅನ್ನ. ನೀವು ರೂಲಿಂಗ್ ಪಾರ್ಟಿ, ಕರ್ನಾಟಕದಲ್ಲಿ SIR ನ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ತಿದೆ. ನಾನು ಹೇಳ್ತಾ ಇಲ್ಲ, ದಾಖಲೆಗಳಿದಾವೆ. ಆಮ್ ಆದ್ಮಿ ಪಾರ್ಟಿ ಹೇಳ್ತಾರೆ, JDS ಹೇಳ್ತಾರೆ, ಬಿಜೆಪಿ ಹೇಳ್ತಾರೆ. ನಿಮ್ ಸರ್ಕಾರ ಇದೆ ಅಂತೇಳಿ BLAಗಳನ್ನ ಮಿಸ್ಯೂಸ್ ಮಾಡ್ತಿದ್ದೀರಾ. ಅನ್ಬು ಕುಮಾರ್ ಅವರು ಈ ಚುನಾವಣಾ SIR ಅಕ್ರಮ ಸಂಬಂಧಪಟ್ಟ ಮಧ್ಯಪ್ರವೇಶ ಮಾಡಿ ಯಾರು ರಾಜಕಾರಣಿ ಇದ್ದಾನೆ, ರಾಮನಗರದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, BLAಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಹಾಕ್ಬೇಕು. ಎಸ್ ಮೇಡಮ್. ನೋಡಿ ಸರ್, ನೀವೀಗ ಏನ್ ಹೇಳಿದ್ರಿ, ಮಸೀದಿಯಲ್ಲಿ ನಡೀತು ಅನ್ನೋ ಘಟನೆಗೆ ನಾನು ಸಾಕ್ಷಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರು DC-ಗೆ ಫೋನ್ ಮಾಡಿ ನೆನ್ನೆ ಆಫೀಸಲ್ಲಿ ಕೂತ್ಕೊಂಡು ಇದು ಮಾಡಿರೋದು ಏನಾಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಂಡ್ರು. ನಾವು SIR ವಾರ್ ರೂಮ್ ಅಲ್ಲಿ ಕೆಲಸ ಮಾಡೋರೆ ಇಲ್ಲಿ ಎಲ್ಲರೂ ಬಂದಿರೋದ್ರಿಂದ ಅದಕ್ಕೆ ಏನ್ ಬೇಕು ಅನ್ನೋದನ್ನ ಕ್ರಮ ತಗೊಂಡಿದ್ದಾರೆ, ಹೇಳಿದ್ದಾರೆ. ತಗೊಂಡಿರೋದ್ರಿಂದ ಮುಂದೆ ಆ ಘಟನೆಗಳು ಆಗ್ಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ರಿಪೋರ್ಟ್ ಪ್ರಕಾರ ನಾವು ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ವಿ, ಒಂದು ಕಡೆ ಕೂತ್ಕೊಂಡು, ಒಂದು ಏರಿಯಾದು ಒಂದು ಸ್ಟ್ರೀಟ್ದು ಅಂತ ಹೇಳಿದ್ದಾರೆ. ನೋಡಿ, SIR ಅಂತ ಬಂದಾಗ ನಾವು ವಿರೋಧ ಇಲ್ಲ. ಏನು ತರಾತುರಿಯಲ್ಲಿ ಮಾಡಿ ದೇಶದಲ್ಲಿ ಇವತ್ತು ಎಲ್ಲಾ ರಾಜ್ಯಗಳನ್ನ ಗೆಲ್ಕೊಳ್ಳೋಕೆ ಅಥವಾ ಅಲ್ಪಸಂಖ್ಯಾತರನ್ನ ಯಾರು ಶಿಕ್ಷಣ ಇರಲ್ವೋ ಅಂತವ್ರಿಗೆ ಆ ಫಾರ್ಮ್ ನ ತುಂಬಾ ಒಂದು ನಾಲೆಡ್ಜ್ ಇರಲ್ವೋ ಅವರು ವಂಚಿತರಾಗ್ತಾರೆ ಅನ್ನೋದೊಂದೇ ನಮ್ಮ ಕನಸನ್ನು. ನೋಡಿ, ಇವತ್ತು ಕೇರಳದಲ್ಲಿ ಉತ್ತಮವಾದ ಶಿಕ್ಷಣ ಇತ್ತು, ಎಲ್ಲ ಬೇಡ ರೀ, ಕರ್ನಾಟಕ ಮಾತಾಡ್ರಿ ಸರ್. ಕರ್ನಾಟಕದಲ್ಲೂ ಅದೇ ನಿಮ್ದು BTM ಲೇಔಟ್ ಅಲ್ಲಿ ಆಗಿದೆ, ಸಾಕ್ಷಿ ಸಮೇತ ತೋರಿಸಿದ್ರು. ಹೇಳ್ತಿದ್ದಾರೆ, ಅದು ಜಯನಗರ ತಿಲಕ್ ನಗರಲ್ಲಿ ರಾಮಮೂರ್ತಿ ಅವರ ಕ್ಷೇತ್ರದಲ್ಲಿ ನಡೆದಿರೋದು. ಇವರು ಸುಮ್ಮನೆ ವಿಷಾಂತರ ಮಾಡಿ ತಪ್ಪು ಒಂದು ಇದನ್ನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ SIRಗೂ ಎಲ್ಲಾ ಕಡೆ ನಮ್ಮ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ, ಎಲ್ಲರೂ ಸಹ ಸಹಕರಿಸಬೇಕು, ಪಕ್ಷಾತೀತವಾಗಿ SIRಗೆ ನಮ್ಮ ಒಂದು ಇದಿದೆ ಅನ್ನೋ ನಿಟ್ಟಿನಲ್ಲಿ CM ಅವರೇ ಕರೆ ಕೊಟ್ಟಿದ್ದಾರೆ. ಮೊದಲ ದಿನನೇ 56 ಏನು SIR ಅನ್ನ ಮನೆ ಮನೆಗೆ ಹೋಗ್ಬೇಕಲ್ವಾ? ಕಾಂಗ್ರೆಸ್ ಅವರ ಒಂದು ಗುಂಪು, BJP ಒಂದು ಗುಂಪು, ಎಲ್ಲ ಗುಂಪು ಸೇರ್ಕೊಂಡು ವಿಶೇಷ ಮತಪಟ್ಟಿ ಪರಿಷ್ಕರಣೆ ಅಥವಾ ಇದು ರಾಜಕೀಯ ಪಟ್ಟಿ ಪರಿಷ್ಕರಣೆನಾ? SIR ಅಲ್ಲಿ ಬಿಜೆಪಿ ಕಡೆಯಿಂದ 2 BLA, ಕಾಂಗ್ರೆಸ್ ಕಡೆಯಿಂದ 2 BLA ಮತ್ತೆ BLO ಜೊತೆಗೆ ಹೋಗ್ಬೇಕು ಸರ್. ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ BLAಗಳನ್ನ, ಸರ್ಕಾರಿ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಚೌಲ್ಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಹಾಲ್ಗಳಲ್ಲಿ ಮಾಡ್ತಿದೆ. ಅಂದ್ರೆ ನೀವು ವೆಸ್ಟ್ ಬೆಂಗಾಲಲ್ಲಿ BJP ಮಿಸ್ಯೂಸ್ ಮಾಡ್ಕೊಂತ ಹೇಳಿದ್ರಿ, ಅಸ್ಸಾಮಲ್ಲಿ ಮಿಸ್ಯೂಸ್ ಮಾಡ್ಕೊಂತೀವಿ ಅಂತ ಹೇಳ್ತೀರಿ. ಕರ್ನಾಟಕದಲ್ಲಿ ನೀವು ಮಾಡ್ತಿರೋದು ಏನ್ ಕೆಲಸ? ನೀವು ಅವ್ರಿಗೆ ಬೆರಳು ಮಾಡ್ತಿರಲ್ಲ, ನೀವು ಮಾಡೋದು ಸರಿನಾ? ಆಯ್ತು, ನೀವು ಕ್ವಶನ್ ಕೇಳಿದ್ರ ಸರ್. ಇದು ಪುರಾವೆ ದಾಖಲೆಗಳಿಲ್ಲದೆ ಹರಿದಾಡ್ತಕ್ಕಂತ ವಿಚಾರ ಅಷ್ಟೇ. ನನ್ನ ಹತ್ರ ಇದೆ, ದಾಖಲೆ ಇದೆ. ಚೌಲ್ಟ್ರಿಲ್ ಮಾಡಿದ ನನ್ನ ಹತ್ರ, ರಾಮನಗರದಲ್ಲಿ ಚೌಲ್ಟ್ರಿ ಮಾಡಿದ ದಾಖಲೆ ಇದೆ, ಚೌಲ್ಟ್ರಿಲ್ ಮಾಡಿದ ದಾಖಲೆ ಇದೆ, ಯಶವಂತಪುರದಲ್ಲಿ ಮಾಡತಕ್ಕ ದಾಖಲೆ ಇದೆ. ಆಯ್ತಾ? ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಕೊಡ್ತೀವಿ. ಎಲೆಕ್ಷನ್ ಕಮಿಷನ್ ಸರ್ವಸಕ್ತವಾಗಿದೆ, ಅದು ಇಂಡಿಪೆಂಡೆಂಟ್ ಬಾಡಿ ಸರ್. ಯಾರ ಮಾತು ಕೇಳಲ್ಲ ಅನ್ನೋದು ನಿಮ್ಗೂ ಗೊತ್ತು, ನನಗೂ ಗೊತ್ತು. ಬಟ್ ಬಡಿ ಅಲ್ಲ, ಕೆಲಸ ಯಾರು ಮಾಡೋದು? ಇಲ್ಲಿ ಅಫಿಷಿಯಲ್ಸ್ ಅಲ್ವಾ? ಇಲ್ಲಿ ಅಫಿಷಿಯಲ್ಸ್ಗಳಲ್ವಾ? ಆಡಳಿತ ಮಾಡುವಂತ ಅಧಿಕಾರಿಗಳ ಮೇಲೆ ಗ್ಯಾರಂಟಿ ಕ್ರಮ ತಗೊಳ್ತಾರೆ. ನಮ್ಮ DK ಶಿವಕುಮಾರ್ ಸಾಹೇಬ್ರು ತಗೊಳ್ತಾರೆ.
ಸರ್ ರಾಜ್ಯ ಸರ್ಕಾರನೇ ಅವ್ರ ಕಪಿ ಮುಷ್ಟಿಲಿ ಇಟ್ಕೊಂಡಿದ್ದಾರೆ ಅಧಿಕಾರಿಗಳನ್ನ. ಅವ್ರ ಪಾಡ್ ಅವ್ರಿಗೆ ಕೆಲಸ ಮಾಡಕ್ ಬಿಜೆಪಿ ಡಬಲ್ ಸ್ಟ್ಯಾಂಡ್ ಮತ ಪೆಟ್ಟಿಗೆಯಲ್ಲಿ ಯಾರದೇ ಹಕ್ಕನ್ನ ಕಸಿಯಕ್ಕಾಗಲ್ಲ ಅನ್ನೋದನ್ನ ಅವ್ರು ಮರ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಇದು ಸ್ವತಂತ್ರವಾಗಿ ಕೆಲಸ ಮಾಡೇ ಮಾಡುತ್ತೆ ಸರ್. ಯಾವ್ದೋ ಅಧಿಕಾರಿ ಜಿಲ್ಲೆಯಲ್ಲಿ DC ಅವರು CM ಹೇಳ್ದಂಗೆ ಕೇಳ್ತಿದ್ದಾರೆ. ಇವತ್ತು ಬೆಳಿಗ್ಗೆ 11:15 ಅವ್ರಿಗೆ ಮನವಿ ಪತ್ರ ಕೊಡಕ್ ಹೋದ್ರೆ SIR ನಡೀತಾ ಇದೆ. ಒಬ್ರು ಅಧಿಕಾರಿಗೆ ಟೈಮ್ ಸೆನ್ಸ್ ಇಲ್ಲ. ಗುರಿಕಾರು ಯಶವಂತ್ ಗುರಿಕಾರು DC ಅವರು ಆಫೀಸಲ್ಲಿ ಇಲ್ಲ. ಇವತ್ತು ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ. ಇವತ್ತು ರಾಮನಗರಕ್ಕೆ ಅಪ್ಲಿಕೇಶನ್ ಕೊಡಕ್ಕೆ ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಿದ್ದಾರೆ. ಆಫೀಸರ್ ಏನ್ ಕಾಯ್ಕೊಂಡಿರಕ್ಕಾಗಲ್ಲ. SIR ಪ್ರಕ್ರಿಯೆ ಇರೋದ್ರಿಂದ ಇವು ಅವರೊಬ್ಬರ ಅಲ್ಲ, ಆ ಒಂದು DC ಅಲ್ಲ ಸರ್, ಎಲ್ಲಾ DCಗಳು ಕರ್ತವ್ಯ ನಿರತವಾಗಿದ್ದಾರೆ. ಕಾಲಕ್ಕೆ ಚಕ್ರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮೇಲೆ ನೋಡಿ ಸರ್, DC ಮೇಲೆ JDS ಅವರು BJP ಅವರ ಆರೋಪ ಉರ್ಲಿಲ್ಲ. ನಾನು ಹೇಳಕ್ ಬರೋದು ಸರ್, BLO ಅಧಿಕಾರಿ ಸರ್, ಮುಖ್ಯಮಂತ್ರಿಗಳು ಮಾಡ್ಲಿ, ಅವರು ಸ್ವತಂತ್ರ ಇದ್ದಾರೆ. ಮುಖ್ಯಮಂತ್ರಿಗಳು ಎಷ್ಟು ಬಲಿಷ್ಠ, SIR ನ ಸೀರಿಯಸ್ ಆಗಿ ತಗೊಂಡಿರೋಂತ ಯಾವ್ದಾದ್ರು ಸೌತ್ ಇಂಡಿಯಾದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅದು DK ಶಿವಕುಮಾರ್ ಒಬ್ರೆ. ಇವರು JDS ಅವ್ರು ಅರ್ಥ ಮಾಡ್ಕೊಳ್ಳಿ. ನೋಡಿ ಸರ್, ಮೊಸಲ್ ಕಲ್ಲು ಹುಡುಕ್ಬಾರ್ದು. ಎಲ್ಲೋ ಒಂದು BLOಗಳಿಂದ ಅಧಿಕಾರಿಗಳಿಂದ ತಪ್ಪಾಗಿದೆ ಅಂದ್ರೆ ಸರಿ ಮಾಡ್ಕೊಳ್ತೀವಿ, ಕ್ರಮ ತಗೊಳ್ತೀವಿ. ಇಲ್ಲಿ ಯಾರಿಗೂ ಮುಲಾಜಿಲ್ಲ. DK ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಯಾರಿಗೂ ಮುಲಾಜಿಲ್ಲ ಅನ್ನೋದು ಎರಡೂ ಪಕ್ಷಕ್ಕೆ. ಒಂದ್ ನಿಮಿಷ, ಈ SIR ಇದೆಯಲ್ಲ, ಬಹಳಷ್ಟು ಅನುಕೂಲ ಆಗೋದು ಕಾಂಗ್ರೆಸ್ ಅವರಿಗೆ. ಯಾಕೆ ಗೊತ್ತಾ, ನಿಮ್ಮನ್ನ ಮಾತಾಡ್ತೀನಿ, ನಿಮ್ ಸರ್ದಿ ಬರುತ್ತೆ. ಇಲ್ಲ ನಿಮ್ಗೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಎಸ್ ಮೇಡಮ್. ಮಾತ್ರ ಹೇಗಾಗುತ್ತೆ ಸಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ SIR ಅನ್ನ ವಿರೋಧಿಸ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಯಾವೊಬ್ಬ ಏನು ನಾಗರಿಕನೂ ಕೂಡ, ಯಾವೊಬ್ಬ ಅರ್ಹ ಮತದಾರನೂ ಕೂಡ ಪಟ್ಟಿಯಿಂದ ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಜಾಗರೂಕರಾಗಿ ಕೆಲಸ ಮಾಡ್ತಿದೀವಿ. 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೂ ಸೇರಿದಂತೆ 59,000 ಬೂತ್ಗಳಿಗೆ ನಾವು BLAಗಳನ್ನ ನೇಮಕ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಅವರು ನೇಮಿಸಿದ್ದಾರೆ ಅಂತ ಹೇಳಿ. ಈಗ BLO ಹೋಗ್ಬೇಕಾದ್ರೆ ನಮ್ಮ BLA ಅವನ ಜೊತೆ ಹೋಗ್ತಾನೆ ಅಂದಾಗ ಇವರು ಕೂಡ ಕಳ್ಸಿರ್ತಾರಲ್ವಾ, ಅಲ್ಲಿ ಎಲ್ಲಿ ಅಕ್ರಮ ಆಗ್ತದೆ ಅನ್ನೋದು ಇವ್ರು ಹೇಳ್ಬೇಕು. ಈಗ ಸುಮ್ಮನೆ ಏನು ಪುಂಖಾನುಪುಂಖವಾಗಿ ನಮ್ಮನ್ನ ಆರೋಪಿಸಿದ್ರೆ ಇದಕ್ಕೆ ನಾವು ಕೂಡ ಒಪ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ನಾವು SIR ಅನ್ನ ಯಾಕೆ ನೀಟಾಗಿ ವ್ಯವಸ್ಥಿತವಾಗಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಕರ್ನಾಟಕದಿಂದ ಹೊರಪಡಿಸಿ 12 ರಾಜ್ಯಗಳಲ್ಲಿ ಏನ್ ಚುನಾವಣೆ ನಡೀತು, ಅಲ್ಲಿ ಏನೆಲ್ಲ ಹೋದಂತಹ ಅಕ್ರಮಗಳು ನಡೀತು, ಓಟ್ಗಳಲ್ಲಿ ಓಟ್ ಚೋರಿ ಆಯ್ತು. ಕೇರಳದಲ್ಲಿ ನಿಮ್ದೇ ಸರ್ಕಾರ ಬಂತಲ್ಲ, ಆವಾಗ ಓಟ್ ಚೋರಿ ಆಗಿಲ್ವಾ? ಎಸ್ ಸರ್. ನಾನು ಒಂದು ಮಾತಾಡ್ತೀನಿ. ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳಿದ್ರು BLO ಜೊತೆ ಒಟ್ಟಿಗೆ ಹೋದ್ರ, ಬೇರೆ ರಾಜ್ಯದಲ್ಲಿ ಒಟ್ಟಿಗೆ ಹೋಗಿದ್ದಾರೆ, ಅಲ್ಲಿ ಓಟ್ ಚೋರಿ ಆಗಿಲ್ಲ. ಇವ್ರು ಹೇಳೋದೆಲ್ಲ ಸುಳ್ಳು. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಶ್ರೀರಾಮ್ಪುರ ಇವೆಲ್ಲ ತಮಿಳ್ನಾಡ್ದ ಮತದಾರದಾರ, ಅವ್ರು ಕರ್ನಾಟಕದಲ್ಲೂ ಮತಪಟ್ಟಿ ಇದೆ, ತಮಿಳ್ನಾಡಲ್ಲಿ ಮತಪಟ್ಟಿ ಇದೆ. ಈ ಎರಡರಲ್ಲಿ ಒಂದು ಯಾವ್ದೋ ಚಾಯ್ಸ್. UP ಮತ್ತು ರಾಜಸ್ಥಾನ, ಮಧ್ಯಪ್ರದೇಶ ಎಲ್ಲರದು ಆಗ್ಬೇಕು. ಒಂದು ರಾಜ್ಯದಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ ಒಂದೇ ಒಂದು ಮತಪಟ್ಟಿ ಇರಬೇಕು. ಹಾಗಾಗಿ SIR ಅನ್ನ ನಾವು ಬೆಂಬಲಿಸ್ತೀವಿ. ಮತ್ತೆ ಸರ್, ನಾನು ರಾಜ್ಯ ಸರ್ಕಾರಕ್ಕೆ ಕೈ ಮುಗ್ದಿ ಮನವಿ ಮಾಡ್ತಾ ಇದ್ದೀನಿ. ಏನು ಅಂದ್ರೆ, ಸ್ವಾಮಿ ದಯಮಾಡಿ ಅಧಿಕಾರಿಗಳಿಗೆ ಅವ್ರ ಪಾಡು ಅವ್ರು ಕೆಲಸ ಮಾಡಕ್ ಬಿಡಿ. ನೀವ್ ಯಾಕೆ ಆ ವಿಚಾರದಲ್ಲಿ ಹೋಗ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ, ಅವ್ರ ಪಾಡು ಅವ್ರು ಕೆಲಸ ಮಾಡ್ಲಿ. ಸರ್, ಇದು ಇವರು ಎಲೆಕ್ಷನ್ ಕಮಿಷನ್ ವ್ಯವಸ್ಥೆ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಬಿಜೆಪಿಗರಿಗೆ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಸಾಬೀತಾಗಿದೆ. ಸರ್, ಅವ್ರು ಮಾತಾಡ್ಕೊಳ್ಳಿ. ಸರ್, ಮಾತೆತ್ತಿದ್ರೆ ಓಟ್ ಚೋರಿ ಅಂತಾರೆ. ಸರ್ ಮಾತೆತ್ತಿದ್ರೆ ಓಟ್ ಚೋರಿ ಅಂತಾರೆ. ಓಟ್ ಚೋರಿ ಆಗಿರೋ ಸ್ವಾಮಿ 136 ಸ್ಥಾನ ಆಗಿದ್ರಲ್ಲ, ಓಟ್ ಚೋರಿ ಇದೇನೆ ರಾಜ್ಯ ಸರ್ಕಾರದ ರಚನೆ ಆಯ್ತಾ ನೀವು? ಅಲ್ಲ, ಇವ್ರ ಆವಿನ ಬುಟ್ಟಿಲಿ ಇಟ್ಕೊಂಡ್ರೆ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಈಗ ಸರ್, ಮತದಾರ ಪರಿಷ್ಕರಣೆ ಆಗಿ 3 ದಿವಸ ಆಗಿದೆ. ರಾಜ್ಯದಲ್ಲಿ ಜನಕ್ಕೆ ಗೊತ್ತಾಗ್ತಿದೆ ರಾಜ್ಯ ಸರ್ಕಾರ ಯಾವ ರೀತಿ ಅಧಿಕಾರಿಗಳನ್ನ ಚೆನ್ನಾಗಿ ಬಳಸ್ಕೊತಿದ್ದಾರೆ ಅಂತ ಗೊತ್ತಾಗ್ತಿದೆ. ಸರ್, ಇದು ಆ ರೀತಿ ಆಗ್ಬಾರ್ದು. ರಾಜ್ಯದಲ್ಲಿ SIR ಅಕ್ರಮ ನಡೀತಿದೆಯಾ? ಖಂಡಿತ ನಡೀತಾ ಇದೆ. ಇದಕ್ಕೆ ಕುಮ್ಮಕ್ಕು ರಾಜ್ಯ ಸರ್ಕಾರ ಅಧಿಕಾರಿಗಳಲ್ಲ, ಇವರಿರೋ ಮಿನಿಸ್ಟ್ರಿಗಳು, CM ಪ್ರತಿಯೊಂದಕ್ಕೂ ಅಧಿಕಾರಿಗಳನ್ನ ಹೊಣೆ ಮಾಡ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಇವ್ರುಗಳ್ನ ಯಾವತ್ತು ಸಸ್ಪೆಂಡ್ ಮಾಡ್ತಾರೆ ಸರ್? ಪ್ರತಿಯೊಂದು ಕರ್ನಾಟಕದಲ್ಲಿ ಏನೇ ನಡೆದ್ರು ಅಧಿಕಾರಿಗಳ ಕಾರಣ, ಇವ್ರ ಕಾರಣ ಆಗದೇ ಇಲ್ವಾ? ಇವ್ರಿಗೆ ಜವಾಬ್ದಾರಿ ಇಲ್ವಾ? ಸಸ್ಪೆಂಡ್ ಮಾಡಲ್ವಾ ಅವ್ರನ್ನ? ಅಧಿಕಾರಿಗಳು ಬಲಿ ಆಗ್ತಾರಲ್ಲ, 11 ಜನ ಸತ್ರು ಏನೇ ಆದ ಅಧಿಕಾರಿಗಳು ಬಲಿ ಆಗ್ತಾರೆ. ಇವ್ರೇನು, ಇವ್ರಿಗೆ ಜವಾಬ್ದಾರಿ ಇಲ್ವಾ? CMಗೆ ಜವಾಬ್ದಾರಿ ಇಲ್ವಾ? ಇಂಥ ಮಾನಗೆಟ್ಟ ಸರ್ಕಾರ ನಡೆಸ್ತವ್ರೆ, ಅಧಿಕಾರಿಗಳು ಬಲಿ ಹಾಕುವಂತ ಸರ್ಕಾರ ಇದು. ಸರ್, SIR ಅಕ್ರಮ ನಡೀತಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗವನ್ನ ಮತ್ತು ಅಲ್ಲಿರ್ತಕ್ಕಂಥ SIR ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ತಮಗೆ ಬೇಕಾದಂಗೆ
ವಿಶೇಷ ಮತಪಟ್ಟೆ ಪರಿಷ್ಕರಣೆ ಮಾಡ್ತಿದ್ದೇಳಿ ಕಾಂಗ್ರೆಸ್ಸು ಆರೋಪವನ್ನು ಮಾಡ್ತು. ವೆಸ್ಟ್ ಬೆಂಗಾಲಲ್ಲೂ ಕೂಡ ರೋಹಿಂಗ್ಯಾ ಮುಸ್ಲಿಮರು ಬಾಂಗ್ಲಾ ವಲಸಿಗರ ಹೆಸರಲ್ಲಿ ಸುಮಾರು 24 ಲಕ್ಷ ಅರ್ಹ ಮತದಾರರಿಗೆ ಅವಕಾಶವನ್ನು ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಆಗೋದು ಏನು ನಡೀತಿದೆ ಈಗ ನಿಮ್ಮದು ನೋಡಿದೆ, ಪಾಂಪ್ಲೆಟ್ಗಳು ನೋಡ್ತಾ ಇದ್ದೆ. ಇಲ್ಲ ಒಂದು ಕಡೆ ಈ SIR ಪರಿಷ್ಕರಣೆಯಲ್ಲಿ ವಿಶೇಷ ಪರಿಷ್ಕರಣೆಯಲ್ಲಿ ಕಾಂಗ್ರೆಸ್ ಮತ್ತು BJP ಈ ಚುನಾವಣಾ ಆಯೋಗದ ಸೂಚನೆಯನ್ನೇ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಆ ಮುಖಾಂತರ BLAಗಳನ್ನ ಬುಕ್ ಮಾಡ್ಕೊಂಡು ಅಕ್ರಮವಾಗಿ SIR ನಡೆಸ್ತಿದ್ದೀರಾ? ಯಾವ BLAಗಳು ಕಾಂಗ್ರೆಸ್ಸು ಬುಕ್ ಮಾಡೋಕ್ಕಾಗಲ್ಲ, ಆಮ್ ಆದ್ಮಿನೂ ಮಾಡೋಕ್ಕಾಗಲ್ಲ, JDS ಮಾಡೋಕ್ಕಾಗಲ್ಲ, BJP ಮಾಡೋಕ್ಕಾಗಲ್ಲ. ಅರ್ಹ ಮತದಾರರಿಗೆ ಅವಕಾಶ ಇದೆ. ಅರ್ಹ ಮತದಾರರು ರಾಮನಗರದಲ್ಲಿ ಚೌಲ್ಟ್ರಿಲ್ ಮಾಡ್ತಿರಲ್ಲ ಸರ್, ತಪ್ಪು ಮಾಡ್ತಾ ಇರೋದು ರಾಜ್ಯ ಸರ್ಕಾರ. ಅವರು BJP ಸರ್ಕಾರದ ಮೇಲೆ ಹೇಳ್ತಾ ಇದ್ರಲ್ಲ, ಇವತ್ತು ಅದೇ ಕೆಲಸ ಇಲ್ಲಿ ಮಾಡೋಕೆ ಶುರು ಮಾಡಿದ್ದಾರೆ. ಇವಾಗ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ನಿಮ್ಗೆ ಬೆನಿಫಿಟ್ ಬೇಕಾದರೆ ಬೇರೆ ರಾಜ್ಯದವ್ರಿಗೆ ಮಾತ್ರ ನಿಮ್ಗೆ ಅವಕಾಶ ಕೊಡೋಲ್ಲ, ಈ ರಾಜ್ಯದ ಮತದಾರರಿಗೆ ಮಾತ್ರ ಬೆನಿಫಿಟ್ ಕೊಡ್ತೀವಿ ಅಂತಾರೆ. ಇವಾಗ ಹಿಂಗಾಗಿ ಎಲ್ಲೋ ಒಂದು ಕಡೆ ಈ ಸರ್ಕಾರ ಈ ಒಂದು ಅಕ್ರಮ ನಡೆಸೋದಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಅಕ್ರಮಗಳನ್ನು ಮಾಡಿಸೋದಕ್ಕೆ ಅವಕಾಶ ಮಾಡಿ ಮುಂದೆ ಏನಾದರೂ ಮಾಡಿ ಗೆದ್ದು ಬಿಡಬೇಕು ಅಂತಾರೆ. ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ದೇಶಭಕ್ತರ ಪಕ್ಷ, ದೇಶಕ್ಕಾಗಿ ಪ್ರಾಣ ಕೊಡುವಂಥ ಪಕ್ಷ. ಹಾಗಾಗಿ ದೇಶಭಕ್ತರ ಪಕ್ಷ ದೇಶಕ್ಕಾಗಿ ಮತದಾರರ ಹಕ್ಕನ್ನು ಕೊಡಿಸುವಂತ ಮಾಡೋ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ SIR ಯಾಕೆ ಅತ್ಯಗತ್ಯ? SIR ಯಾಕೆ ಅತ್ಯಗತ್ಯ ಅಂದರೆ ಮತದಾರರನ್ನ ರಿಯಲ್ ಬಾಂಗ್ಲಾ ವಲಸಿಗರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಬಾಂಗ್ಲಾದೇಶದ ವಲಸಿಗರು ಇಲ್ಲಿ ಬಂದು ಸೇರ್ಕೊಂಡು ಅವರ ಮತಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ತಗೊಳ್ತಾ ಇರೋದು ಈ ಕಾಂಗ್ರೆಸ್ ಸರ್ಕಾರ. ಈ ಬೇರೆ ಬೇರೆ ಇವಾಗ ನಾನು ಆಗಲೇ ಹೇಳಿದೆ, ನಮ್ಮ ಪ್ರಕಾಶ್ ರಾಜು 4 ಮತದಾರ ಇಟ್ಕೊಂಡಿದ್ದಾರೆ. 4 ಮತದಾನ ಇಟ್ಕೊಂಡಿರ್ತಾರೆ ಅಲ್ಲ, ಅವರು ಕರ್ನಾಟಕದವರೇ. ಅವ್ರು ಮಂಗಳೂರಲ್ಲಿ ಕರ್ನಾಟಕದಲ್ಲಿ ವೋಟಿಂಗ್ ಇದೆ, ತಮಿಳುನಾಡಲ್ಲಿ ವೋಟಿಂಗ್ ಇದೆ, ಆಂಧ್ರ ತೆಲಂಗಾಣದಲ್ಲಿ ವೋಟಿಂಗ್ ಇದೆ, 4 ರಾಜ್ಯಗಳಲ್ಲಿ ವೋಟಿಂಗ್ ಇದೆ. ಒಬ್ಬ ವ್ಯಕ್ತಿ 4 ವೋಟಿಂಗ್ ಹೆಂಗ್ ಮಾಡ್ತಾನೆ? ಪ್ರಕಾಶ್ ರಾಜು ಮಾತು ಎತ್ತಿದ್ರೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರಲ್ಲ, ಅವ್ರಿಗೇನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಯಾಕೆ ಅವರು ಆ ಮತದಾರರನ್ನ ಇಟ್ಕೋಬೇಕಾಗುತ್ತೆ? ಅವರು ಇದು ತಪ್ಪು ಮಾಡಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಇವತ್ತು ಏನಾದರೂ ಮಾಡಿ ಮತದಾರ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು. ಆದರೆ ಗ್ಯಾರಂಟಿಗಳು ಮಾತ್ರ ಕೊಡ್ದಂಗಿರ್ಬೇಕು. ಗ್ಯಾರಂಟಿಗಳಿಗೆ ಕಡಿವಾಣ ಹಾಕಬೇಕು. ಮತ ಚಲಾಯಿಸೋಕ್ಕೆ ಜನ ಬೇಕು ಅವರಿಗೆ. ಈ ತಪ್ಪು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡದೆ ಹೋದ್ರೆ ಇಂಥ ಒಂದು ಅನಾಹುತಗಳಾಗ್ತಾ ಇರ್ತವೆ. ಯಾಕಂದ್ರೆ DK ಶಿವಕುಮಾರ್ ಅವರು ರಾಜೀನಾಮೆ ನಾವು ಬಯಸ್ತೀವಿ. ಈಗ ಆವಾಗಲೇ ತಾವು ಕೇಳಿದ್ರಿ ಏನು, ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ಹೇಳ್ತಾವ್ರೆ ಅಂತ. ಅವರು ಈಗ ಎಲೆಕ್ಟ್ರಿಕಲ್ ವೋಟ್ ಬೇಡ, ಕೈನಲ್ಲಿ ಒತ್ತೋ ಅಂತ ವೋಟ್ ಮಿಷಿನ್ ಬೇಕು ಅಂತ ಅವರು ಈ ಪದೇ ಫಾರಿನ್ಗೆ ಹೋದ್ರೂ, ಈ ಭಾರತ ದೇಶಕ್ಕೆ ಹೋದ್ರೆ ಎಲ್ಲೋದ್ರೂ ಅದನ್ನೇ ಭಾರತ ದೇಶದಲ್ಲಿ ವೋಟ್ ಚೋರಿ ನಡೀತದೆ ಇದೆ ಅಂತ. BJP ಕಾಂಗ್ರೆಸ್ ಎಲ್ಲ ಒಂದೇ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಇವೆಲ್ಲ ಒಂದೇ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಬಾಂಗ್ಲಾದೇಶದಲ್ಲಿ ಸರ್ ಎಲ್ಲ ಮಾತಾಡ್ತಾ ಇದ್ದಾರೆ. ಲೇಡೀಸ್ಗೆ ಎಲೆಕ್ಷನ್ ಮುಂಚೆ ಏನು ಹೇಳಿದ್ರು, ಪ್ರತಿ ಒಂದು ಮಹಿಳೆಯರಿಗೆ 2,000 ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ರೇಷನ್ ಕಾರ್ಡ್ ಬೇಕು ಅದು ಬೇಕಂದ್ರು. ಕೊನೆಗೆ ಅದಿಲ್ಲ ಅಂತ ಹೇಳಿದ್ರೆ ಇವಾಗ ಏನು ಮಾಡಿದಾರೆ, ವಾಟರ್ ಬಿಲ್ಲು 2,000 ಬರೋದಕ್ಕೆ 5,000 ಬಿಲ್ ಹಾಕಿದ್ದಾರೆ. ಒಂದೊಂದು ಮನೆಗೆ 4,000 ಬಿಲ್ ಹಾಕಿದ್ದಾರೆ. ಪ್ರತಿ ಒಂದು ಮನೆಗೆ 2,000 ಬಿಲ್ಲು. ಮತ್ತೆ ನಾವು ಕೊಡೋ ದುಡ್ಡಲ್ಲೇ ಅವ್ರು 2,000 ಕೊಡೋದು. ಟ್ಯಾಕ್ಸ್ ಎಕ್ಸ್ಟ್ರಾ ಹಾಕ್ತಾರೆ. ಪ್ರತಿ ಒಂದು ನಮ್ಮ ದುಡ್ಡಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಅವ್ರ ಕೈಯಿಂದ ಏನು ಕೊಡ್ತಾ ಇಲ್ಲ. ಅವ್ರ ಮುಂದುವರೆದ ಭಾಗ SIR ನೋಡಿ, ಇದು ಮಾಡ್ತಾರ SIR ಅಲ್ಲಿ. ಇದ್ರಲ್ಲಿ ಯಾವ್ದು ಇವ್ರು ಹೇಳ್ತಿದಾರ ಕಾಂಗ್ರೆಸ್ ಅವರು, ಇದು ಕಾಂಗ್ರೆಸ್ ಅವ್ರಿಗೂ ಒಳ್ಳೇದೇ. ಆದ್ರೆ ಇವ್ರು ಇವತ್ತು ತೋರಿಸಿದಾರೆ ಬಾಂಗ್ಲಾದೇಶದಲ್ಲಿ ಇವತ್ತು ಎಷ್ಟು ಆರಾಮದ ವೋಟ್ಗಳು ಅಲ್ಲಿಂದ ತೆಗ್ದಿದ್ದಾರೆ. ಇಲ್ಲೂ ಕೂಡ ಆಗ್ತದೆ. ಇಲ್ಲಿ ಬಂದು ಅಲ್ಲಿಂದ ವಲಸೆ ಬಂದಿದ್ದಾರೆ. ಪ್ರತಿದಿನ ಟ್ರೈನ್ ಲಾಸ್ಟ್ ವೀಕ್ ನಾವೇ ಕಂಪ್ಲೇಂಟ್ ಕೊಟ್ಟಿದೀವಿ. ಒಂದು ಇದರಲ್ಲಿ ಮೈಸೂರಲ್ಲಿ ಬಂದಂತಹ ಎಲ್ಲ ಜಬಲ್ಪುರಿಂದ ಬಂದಂತಹ ಟ್ರೈನ್ ಅಲ್ಲಿ ಎಷ್ಟು ಬಾಂಗ್ಲಾ ವಲಸಿಗರು ಬಂದ್ರು. ಯಾವತ್ತಾದ್ರೂ ಒಂದು ರೈಲು BJP ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. ಬಾರ್ಡರ್ ಅಲ್ಲಿ ನಿಮ್ದೇ ಕೇಂದ್ರ ಸರ್ಕಾರ, ಬಾರ್ಡರ್ ಅಲ್ಲಿ ಇರೋದು ನಿಮ್ದು ಜವಾಬ್ದಾರಿ ಇದೆ. ಇವತ್ತು ಬಾರ್ಡರ್ ಅಲ್ಲಿ ನಾವು ಏನ್ ಮಾಡ್ಬೇಕು ಇದನ್ನ ಸೂಕ್ತವಾಗಿ ತಗೊಂಡಿದೀವಿ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆದ್ಮೇಲೆ ಬಾಂಗ್ಲಾ ರೋಹಿಣಿ ಬಾಂಗ್ಲಾ ಇವ್ರು ಏನಿದ್ದಾರೆ ಸುಮಾರು 15ರಿಂದ 20 ಲಕ್ಷ ಮೇಡಮ್ನವ್ರು ಈಗ ಆಲ್ರೆಡಿ ಮೆನ್ಷನ್ ಮಾಡಿದ್ರು. ಅವ್ರನ್ನ ಸೇರ್ಸಕ್ಕೆ ಈ ಚೌಲ್ಟ್ರಿನಲ್ಲಿ ಇವ್ರು ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ನಾವು ದೇಶಭಕ್ತರು BJPನವರು, ನಾವು BLO ಜೊತೆ ಹೋಗ್ತೀವಿ. ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ,
ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಲ್ಲ BLO ಬೂತ್ ಲೆವೆಲಲ್ಲಿ ಕಾರ್ಯಕರ್ತರಿಲ್ಲ, ಬೋಗಸ್ ಮತದಾರರಷ್ಟೇ ಇರೋದು. ಆ ಬೋಗಸ್ ಮತದಾರನ ಸೃಷ್ಟಿ ಮಾಡೋದಕ್ಕೆ BLA2 SIR ಮಾಡಿದ್ದು ತುಂಬಾ ಒಳ್ಳೇದು. ಒಂದು ದೇಶ ಒಂದು ಚುನಾವಣೆ ಅಂತ ನಮ್ಮ ಮೋದಿ ಅವರು ಹೇಳಿದ್ದಾರೆ. ಅದೇ ಪ್ರಕಾರ SIR ಮಾಡಿ ತುಂಬಾ ಒಳ್ಳೇದು. ಕರ್ನಾಟಕದಲ್ಲಿ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಹೇಳಿ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ. ಕರ್ನಾಟಕದ ಬಾಂಗ್ಲಾ ವಲಸಿಗರಿಗೆ ಇಲ್ಲಿನ ರಾಜಕಾರಣಿಗಳೇ ಅವರಿಗೆ ಮತದಾನವನ್ನ ಮಾಡಲಿಕ್ಕೆ ಮತ್ತು ಇಲ್ಲಿ ವಾಸ ದೃಢೀಕರಣ ಪತ್ರವನ್ನ ಕೊಟ್ಟಿರ್ತಕ್ಕಂಥದ್ದು. ಅದು ನಾನು ಬಿಜೆಪಿ ಅಥವಾ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಇಲ್ಲಿನ ವ್ಯವಸ್ಥೆ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಈ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಾಂಗ್ಲಾ ವಲಸಿಗರನ್ನು ಕೂಡ ಈ ರಾಜ್ಯದಿಂದ ಹೊರಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಉತ್ತರದ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಕೂಡ ಇಲ್ಲಿ ಎರಡೆರಡು ಕಡೆ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಪಡೆದುಕೊಂಡಿರ್ತಕ್ಕಂಥ ಅವರನ್ನು ಕೂಡ ಡಿಲೀಷನ್ ಮಾಡಬೇಕು. ನಿಮಗೆ ಮಹದೇವಪುರ ಸೇರಿದಂತೆ ಬೆಂಗಳೂರಿನ ಅನೇಕ ಕಡೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಏನು ಡಬಲ್ ವೋಟಿಂಗ್ ಮಾಡ್ಕೊಂಡಿರ್ತಕ್ಕಂಥದ್ದು ವರದಾನ ಆಗಿರ್ತಕ್ಕಂಥದ್ದು. ಬಹುತೇಕ ಹಿಂದಿ ರಾಜ್ಯಗಳಿಂದ ಬಂದಂಥವರು ಭಾರತೀಯ ಜನತಾ ಪಕ್ಷ ಮತದಾರರ ಅನ್ನೋ ಕಾರಣಕ್ಕೆ ಅವರ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಸಿಂಪತಿ ಇದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಶೇಷ ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವುದೇ ಕಾರಣ ಕೂಡ ಅಧಿಕಾರಿಗಳು ಮತ್ತು ನಿಮ್ಮ ಪಕ್ಷದ ನಾಯಕರ ಕಡೆ ಇನ್ವಾಲ್ವ್ ಆಗದಿದ್ದಂಗೆ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಅಕ್ರಮ ವಲಸಿಗರನ್ನು ನಾವು ಹೊರಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ತಾವೇ ಹೇಳಿದಾಗೆ ತಮ್ಮ ಗ್ಯಾರಂಟಿಗೂ ಕೂಡ ನಿಜವಾದ ಮತದಾರರು ಸಿಗ್ತಾರೆ. ಹಾಗಾಗಿ ಪರಿಷ್ಕರಣೆ ಕೂಡ ಇದು ಅನುಕೂಲ ಆಗ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕದಲ್ಲಿ ನ್ಯಾಯಯುತವಾಗಿ ನಡೀತಾ ಇಲ್ವಾ ಸರ್? ರಾಜ್ಯದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೇಗ ಆಗಲಿ ಅಂತ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರತಕ್ಕಂಥ ಗೃಹ ಮಂತ್ರಿ ಅವರು ಕುಮಾರಣ್ಣ ಅವರು ನೀಡಿದ ಹೇಳಿಕೆಗೆ ಇಲ್ಲ ಅವ್ರು ಹೇಳಿದ್ದಾರೆ, ನಾನು ನೋಡಿದ್ದೀನಿ. ನಿಮ್ಗೆ ಯಾರು ತಪ್ಪಿದೆ, ಅವ್ರ ಹೇಳಿಕೆ ನಾನು ನೋಡಿದ್ದೀನಿ, ಅದು ತಪ್ಪು ಅಂತ ಹೇಳಿದ್ದಾರೆ. ಪ್ಲೀಸ್ ಅದೇ ಸರ್, ಈಗ ಏನಂತಂದ್ರೆ ಈಗ ರಾಮನಗರದಲ್ಲಿ ರಾಮನಗರದ ಬಿಟ್ಟಾಕಿ, ಮೊದಲು ಮಾತನಾಡಿದ್ರಿ, ಬೇರೆ ಮಾತಾಡಿ ಸರ್. ಸರ್, ಈಗ ಪಾರದರ್ಶಕವಾಗಿ ಈ SIR ಮಾಡಲಿ, ಪಾರದರ್ಶಕತೆ ಇರಲಿ. ಈಗ ಜಿಲ್ಲಾ ಚುನಾವಣಾಧಿಕಾರಿ, ಸಹಾಯಕ ಚುನಾವಣಾಧಿಕಾರಿಗಳನ್ನ ದಾರಿ ತಪ್ಪುವಂತ ಕೆಲಸ ಕಾಂಗ್ರೆಸ್ ತಪ್ಪಿ ಅಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಅವ್ರನ್ನ ಒಂದು ಒಳಗಾಕ್ಬೇಕು, ಮಾಡಬೇಕು. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಕೂಡ ಬದಲಾವಣೆ ಮಾಡಿ ಕೇಂದ್ರ ಚುನಾವಣಾ ಆಯೋಗ ಚೇಂಜ್ ಮಾಡಿಕೊಡ್ಬೇಕು ದಯವಿಟ್ಟು. ಯಾಕೆಂದ್ರೆ ಏನ್ ಸರ್ ಅವ್ರು ಹೇಳ್ತಿರೋದು? ಕೇಂದ್ರ ಚುನಾವಣಾ ಆಯೋಗವನ್ನ ರಾಜ್ಯ ಸರ್ಕಾರಕ್ಕೆ ತರಬೇಕು. ಒಂದ ಎರಡ ತಪ್ಪು ನಡೆದಿರ್ಬೋದು, ಆದ್ರೆ ನಿಮ್ಮಷ್ಟು ಭ್ರಷ್ಟ ಮಾಡ್ಲಿಲ್ಲ. ಯಾವ ಕಮಿಷನರ್ ಚೇಂಜ್ ಮಾಡೋಂತ ಪರಿಸ್ಥಿತಿ ಇಲ್ಲ ಸರ್. ಇನ್ನು 3 ದಿನ ಆಗಿದೆ ಅಷ್ಟೇ ಸ್ಟಾರ್ಟ್ ಆಗಿ. ಇದಕ್ ನಂತರನೇ ಸರ್ ಆ ತರ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ ನ ಆಟೋ ಟೋಪಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ಚೇಂಜ್ ಆಗ್ಬೇಕು ಅಂತ ಹೇಳ್ತಾವ್ರೆ. ಸಾಲಲ್ಲಿ BLOಗಳು ಸತ್ತಾಗ ನಿನ್ನೆ ದಿನ ನಮ್ಮ ಪಕ್ಷದ ಕಾನೂನು ಘಟಕ ಇವತ್ತು ಲೆಟರ್ ಕೊಡ ಪ್ರಕಾರ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರನ್ನೇ ಬದಲಾವಣೆ ಮಾಡಿದ್ರೆ ಅನುಕೂಲ ಆಗುತ್ತಂತ ಮುಖ್ಯ ಚುನಾವಣಾ ಅನ್ಬು ಕುಮಾರ್ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ ಏನ್ ಮಾಡ್ತೀರಾ? ನಿನ್ನೆ ದಿನ ನಮ್ ಲೀಗಲ್ ಸೆಲ್ಲು ಇದೇನ್ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಒಳಗಡೆ ಇದ್ರು ಕೂಡ ಬೇಜವಾಬ್ದಾರಿ ತೋಳಿ ಅವ್ರು ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಮುಂದೆ ಈಗ ಸೋಮವಾರ ಭೇಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಈ ವೆಸ್ಟ್ ಬೆಂಗಾಳಲ್ಲಿ ಹೆಂಗೆ ಅಧಿಕಾರಿ ಬೇರೆ ಕಡೆಯಿಂದ ಹಾಕಿದ್ರು ಅದೇ ರೀತಿ ರಾಜ್ಯದಲ್ಲಿ ಹಾಕ್ಬೇಕು. ಈ ರಾಜ್ಯದಲ್ಲಿರೋ ಅನುಭವ್ ಕುಮಾರ್ ಮೇಲೆ ನಮ್ಗೆ ವಿಶ್ವಾಸ ಇತ್ತು. ಇವತ್ತು ಆ ವಿಶ್ವಾಸವನ್ನ ವೆಸ್ಟ್ ಬೆಂಗಾಲಲ್ಲಿ ಹೆಂಗೆ ಸುಪ್ರೀಂ ಕೋರ್ಟ್ ನಿಗರಾಣಿಲಿ, ಹೈಕೋರ್ಟ್ ಜಡ್ಜ್ಗಳ ನಿಗರಾಣಿಲಿ ನಡೀತು SIR, ಕರ್ನಾಟಕದಲ್ಲಿ ಹಂಗೆ ನಡೆದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಸರ್. ಅನುಭವ್ ಕುಮಾರ್ ಅವರು ದಯಮಾಡಿ ಈ ಕೂಡಲೇ ಬದಲಾವಣೆ ಆಗ್ಬೇಕು. ವಿಶ್ವಾಸ ಆಯ್ತು ನಮ್ಗೆ, ಒಳ್ಳೆ ಅಧಿಕಾರಿ ಅಂತಿದ್ರು. ಆದ್ರೆ ನಿನ್ನೆ ದಿನ ಆದಂತ ಘಟನೆಗೆ ಬೇಜವಾಬ್ದಾರಿತನ ನಡ್ಕೊಂಡಿದ್ದಾರೆ ಸರ್. ದೇಶಾದ್ಯಂತ 60 ಕೋಟಿ ಜನರ ಮಧ್ಯೆ ಇದೆ SIR ನಡೆದಿದೆ. ಅದರಲ್ಲಿ 10 ಕೋಟಿ ಜನರನ್ನ ತೆಗ್ದಿದ್ದಾರೆ. ಸೊ ಕರ್ನಾಟಕದ ಮಾತಾಡ್ರಿ, ಯಾರು ಕೂಡ ಕೋರ್ಟ್ಗೆ ಹೋಗಿಲ್ಲ. ಇದು ಹೋಗಿರೋರು ಯಾರು ಅಂದ್ರೆ ಕಾಂಗ್ರೆಸ್ ಪಕ್ಷಗಳಷ್ಟೇ ಹೊರತು. ನೋಡಿ, SIRಗೆ ಎಲ್ಲರೂ ಸ್ವಾಗತ ಇದೆ. ಯಾಕಂದ್ರೆ ಅದು ಕಾಲಕ್ಕೆ ಆಗ್ಬೇಕಾದಂತ ಪ್ರಕ್ರಿಯೆ. ಆದ್ರೆ ಕರ್ನಾಟಕದ ಎಲ್ಲೆಡೆ ಈ ಪಕ್ಷಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹುನ್ನಾರವನ್ನ ನಾವು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದು ಆ ನಿಗದಿಪಡಿಸಿರ್ತಕ್ಕಂಥ BLO ಆಗಲಿ, ತಹಶೀಲ್ದಾರ್ ಆಗಲಿ, DC ಆಗಲಿ, AC ಆಗಲಿ ಅವರ ಮೇಲೆ ಕ್ರಮ ಆಗಬೇಕು. ಉತ್ತಮ ರೀತಿಯಲ್ಲಿ ಪ್ರತಿ ತಾಲೂಕುಗಳಿಗೂ ಸಹ ಎಲೆಕ್ಷನ್ ಕಮಿಷನ್ ಮಾಡುವಾಗ ಎಲ್ಲ ತಗೊಂಡು ಎರಡು ಕಡೆ ರಾಜ್ಯಗಳಲ್ಲಿ ಓಟ್ ಮಾಡ್ತಾರೆ. ಅದನ್ನ ಕಮ್ಮಿ ತೆಗೆದಾಕುವಂತ ವ್ಯವಸ್ಥೆ ಮಾಡಬೇಕು. ಆಧಾರ್ ಕಾರ್ಡ್ ಮತ್ತೆ ಅವರ ಒಂದು ಮನೆ ಪತ್ರ 3 ಸೇರಿಸಿ ಮಾಡಬೇಕು ಸರ್. ಇವಾಗ ನಡೀತಾ ಇರೋ ಈ ಪರಿಷ್ಕರಣೆನ ಸ್ಟಾಪ್ ಮಾಡಿ ಮತ್ತೆ ಹೊಸದಾಗಿ ಶುರು ಮಾಡಿ ನಮ್ಮ ರಾಜ್ಯದ ಜನತೆಗೆ ವೋಟ್ ಹಾಕುವಂತ ಅಧಿಕಾರ ಕರೆಕ್ಟ್ ಆಗಿ ಸಿಗಬೇಕು, ಅವ್ರಿಗೆಲ್ಲ ಸವಲತ್ತು ಸಿಗಬೇಕು ಅನ್ನೋದೇ ನನ್ನ ಮನವಿ ಸರ್. ಎರಡೂ ಪಕ್ಷಗಳು ಈಗ ಇದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವಾಗೇನು ಬಾಂಗ್ಲಾದೇಶಿಯರು ಯಾರ್ಯಾರು ಇದಾರೆ ಅಂತ ಹೇಳಿದ್ರೆ ಅದೆಲ್ಲ ತೆಗಿಬೇಕು ಅಂತಂದ್ರೆ ಅಧಿಕಾರಿಗಳು ನೀವು ಮುಕ್ತವಾದಂತ ಅವಕಾಶ ಮಾಡ್ಕೊಡ್ಬೇಕು. 8 ಜನ 10 ಜನ ಹೋಗೋದಲ್ಲ BLOಗಳ ಜೊತೆಗೆ.
ಮತ್ತೆ ವೆಸ್ಟ್ ಬೆಂಗಾಲಲ್ಲಿ ಎಷ್ಟೋ ಜನ BLOಗಳು ಪ್ರೆಷರ್ಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅಂತದೆಲ್ಲ ಇಲ್ಲಿ ಪುನರಾವರ್ತನೆ ಆಗಬಾರ್ದು. ಹಾಗಾಗಿ ಸೂಸೈಡ್ ಮಾಡ್ಕೊಂಡ್ರು BLOಗಳು ಪ್ರೆಷರ್ಗೆ ವೆಸ್ಟ್ ಬೆಂಗಾಲಲ್ಲಿ. ಆಮೇಲೆ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ ಕಟ್ಕಟೆ ಹತ್ತಿದ್ದಾರೆ ಇವಾಗ. ಆದ್ರೆ ಎಲೆಕ್ಷನ್ ಆಗೋಯ್ತು. ಹಾಗಾಗಿ ಇದೇನು ಅಂತಂದ್ರೆ ಇದನ್ನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ನಿಜವಾಗ್ಲೂ ಯಾರನ್ನ ತೆಗಿಬೇಕು ಅವ್ರನ್ನ ತೆಗಿಯೋದಕ್ಕೆ ಒಂದು ಅವಕಾಶ ಮಾಡ್ತಾರೆ. ನೋಡಿ, ಎಲೆಕ್ಷನ್ ಕಮಿಷನರ್ ಇವತ್ತಿಂದ ನಾವೇನಾದ್ರು ಮೆಚ್ಚಬೇಕು ಅಂದ್ರೆ TN ಶೇಷನ್ ಅಂತ ಒಬ್ಬ ಗಂಡು ಬಿಟ್ಟಾಕಿದ್ದು ಫಾಸ್ಟ್ ಪ್ರೆಸೆಂಟ್ ಆಗಿ ಇವತ್ತಿನ ದಿನ ಇಲ್ಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಯಾವ್ದನ್ನ ಒಬ್ಬ ಮಿಲಿಟರಿ ಶಿಸ್ತಿನ ಸಿಪಾಯಿ ಮಿಲಿಟರಿ ಯೋಧನ್ನ ಎಲೆಕ್ಷನ್ ಕಮಿಷನರ್ ಮಾಡಿ ಬೆಂಡೆತ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ಸರ್, ಇವತ್ತು ಇವರು ಅನ್ಬು ಕುಮಾರ್ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ದೊಡ್ಡದಾಗಿ ಹೇಳ್ತಾ ಇದ್ದಾರೆ. ಅದೇ ಇವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿದ್ರಲ್ಲ ಜ್ಞಾನೇಶ್ ಕುಮಾರ್ ಅವರು, ಇವತ್ತು ಎಲ್ಲಿದ್ದಾರೆ ಅವರು? ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಇವ್ರ ಪಕ್ಷಕ್ಕೆ ಹೆಲ್ಪ್ ಮಾಡಿದ ತಕ್ಷಣನೇ ಅವ್ರಿಗೆ SDFC ಚೇರ್ಮನ್ಶಿಪ್. ಅನ್ಬು ಕುಮಾರ್ ಅವ್ರು ಏನಾದ್ರು ಮಾಡಿಬಿಟ್ರೆ ಅವ್ರಿಗೆ ಸಸ್ಪೆಂಡ್ ಮಾಡಿ. ಏನ್ರಿ ಡಬಲ್ ಸೋನಿಯಾ ಗಾಂಧಿ ಕಾಲದಲ್ಲಿ 2014 ಮುಂಚೆ ಅನಿಲ್ ಮಿಶ್ರಾ ಕತೆ ಕೇಳಿ ಇದೇ ಎಲೆಕ್ಷನ್ ಕಮಿಷನರ್ ಅವ್ರನ್ನ ಕರ್ಕೊಂಡೋಗಿ ಇವರು ರಾಜ್ಯಸಭಾ ಮೆಂಬರ್ ಮಾಡಿಲ್ವಾ ಕೇಳಿ? ಮಾಡಿದ್ರಂತ ನೀವು ಮಾಡ್ತೀರಾ? ಅವ್ರು ಮಾಡಿದ್ರಂತ ನೀವು ಮಾಡ್ತೀರಾ? ಇವ್ರದ್ದು ಏನ್ ದೊಡ್ಡ ಪಕ್ಷ? ಇವ್ರು BLOಗಳನ್ನ ರೆಡಿ ಮಾಡಿ BLOಗಳೇ ಇಲ್ಲ ಇವರಲ್ಲಿ. ದುಡ್ಡು ಕೊಟ್ಟು BLOಗಳು ಮಾಡಿಲ್ಲ. ಮನ್ಸಿಂದ ಯಾರು ಮಾಡ್ತಾರ ಅಂತ ಅವ್ರು BLOಗಳು ಮಾಡಿದಿರಿ. ದುಡ್ಡು ತಗೊಂಡ್ ಮಾಡೋ BLOಗಳು ಬೇಕಾಗಿಲ್ಲ ನಮ್ಗೆ. ಇವಾಗ ಇವರು ಕಾಂಗ್ರೆಸ್ ಅವ್ರು ತಪ್ಪು ಮಾಡ್ತಾವ್ರೆ ಅಂತ ತೋರಿಸ್ತಾವ್ರಲ್ಲ, ಅವ್ರು ತಪ್ಪು ಮಾಡವ್ರೆ ಅನ್ಬಿಟ್ಟೆ ಜನ ನಿಮ್ಗೆ ಓಟ್ ಹಾಕಿರೋದು. ನೀವು ಮಾಡ್ತಿರೋದು ಇದೇನ್ ಮತ್ತೆ? ಅದನ್ನೇನ್ ಸಮಜಾಯಿಸ್ಕೊಂತಿದ್ದೀರಾ? ತಪ್ಪಾಯ್ತು ಅಂತ ಒಪ್ಕೊಳ್ಳಿ ನೀವು. ಹೆಂಗ ಬಿಜೆಪಿ ಅವರು ಇವಾಗ ಕಾಂಗ್ರೆಸ್ ಅವ್ರು ಮಾಡ್ತಾವ್ರೆ ಅಂತ SIR ಮಾಡ್ಲಿ, ನಾವ್ ಯಾರಿಗೂ ತೊಂದರೆ ಕೊಡ್ತಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದ್ರೆ ಇವತ್ತು ರಾಜಕೀಯ ಗುಲಾಮರ ಕೆಲಸ ಮಾಡ್ತಾರೆ. ಅದೇ ನಾನು ಕೇಳಿದ ಉತ್ತರನ ನನಗೆ ಸಿಕ್ಕೇ ಇಲ್ಲ ಸರ್. ಇವತ್ತು ಯುವಕರು ಬುದ್ಧಿವಂತರು ಇದ್ದಾರೆ. ದಯವಿಟ್ಟು ಮನೆಗೆ ಯಾರು ಎನಿಮಿನೇಷನ್ ಫಾರ್ಮ್ ಬಂದು ಕೊಡ್ತಾರೋ ದಯವಿಟ್ಟು ಅದನ್ನ ಮಾತ್ರ ಇದು ಮಾಡಿ, ಬೇರೆ ಕಡೆ ಎಲ್ಲ ಹೋಗಿ ನೀವು ತಗೊಳ್ಬೇಡಿ ಅಂತ ನಾನು. SIR ಅನ್ನ ವೋಟ್ ಬ್ಯಾಂಕಿಂಗ್ ಆಗಿ ಕಾಂಗ್ರೆಸ್ ಮಾಡಿದೆ. ಹಾಗಂತ ಗಂಭೀರ ಆರೋಪನ ಭಾರತೀಯ ಜನತಾ ಪಕ್ಷ ಮತ್ತು JDS ಹಾಗೂ ಆಮ್ ಆದ್ಮಿ ಪಾರ್ಟಿ ಮಾಡಿರ್ತಕ್ಕಂಥದ್ದು. SIR ಈಗಾಗಲೇ ಒಂದ್ ಕಡೆ ಪರಿಷ್ಕರಣೆ ಆದರೆ ಎಲ್ಲ ಒಂದ್ ಕಡೆ ಈ ಸರ್ಕಾರಕ್ಕೆ ಅನುಕೂಲ ಅಂತ ಲೆಕ್ಕಾಚಾರಗಳು ಇರ್ತಕ್ಕಂಥ. ಈಗಾಗಲೇ ಗ್ಯಾರಂಟಿಯ ಹೊರೆ ತಡೆಲಾರದಲೆ ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆಗೆ ನಿಂತಿರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈ ರಾಜ್ಯದ ಮತದಾರ ಅಲ್ಲದವರಿಗೆ ಯಾವ ಕಾರಣ ಕೂಡ ಗ್ಯಾರಂಟಿಯನ್ನು ಕೊಡಬಾರ್ದು. ಈ ರಾಜ್ಯದ ಮತದಾರರಿಗೆ ಮಾತ್ರ ಅದು ಗ್ಯಾರಂಟಿ ಅವಕಾಶವನ್ನು ಕೊಡಬೇಕಾದ್ರೆ ಎಲ್ಲ ಒಂದು ಕಡೆ ಈಗಾಗಲೇ ಬಂದಿರತಕ್ಕಂಥ ಆರೋಪಗಳ ಪ್ರಕಾರ ಈ ರೀತಿ SIRನ ವೋಟ್ ಬ್ಯಾಂಕಿಂಗ್ ಆಗಿ ಮಿಸ್ಯೂಸ್ ಮಾಡಿಕೊಂಡು ರಾಮನಗರದ ಚೌಲ್ಟ್ರಿಯಲ್ಲಿ ನೂರಾರು ಜನ ಸಾವಿರಾರು ಜನ ಕರ್ಕೊಬಂದು ಪರಿಷ್ಕರಣೆ ಮಾಡಿದರೆ ಮತ್ತು ಬೇರೆ ಬೇರೆ ಕಡೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ SIRನ್ನ ಮಿಸ್ಯೂಸ್ ಮಾಡ್ಕೊತಿದ್ದೆ. ನಿಮ್ಮದೇ ಸರ್ಕಾರ ಇರೋ ಕಾರಣಕ್ಕಾಗಿ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ನಿಮಗೆ ಬೇಕಾದಂತೆ SIRನ ಮಾಡ್ಕೋತಿದ್ದೀರಾ. ಹಾಗಂತ ಹಲವಾರು ಸಾಕ್ಷಿಗಳಿರ್ತಕ್ಕಂಥ ಬಿಜೆಪಿ ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಸರ್, ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ನಾವು ಮಾಡ್ಕೊಳ್ಳಕ್ಕೆ ನಾವೇನು ಬಿಜೆಪಿ ಅವರ ಸರ್? ಈ ಮೊದಲು ಎಲೆಕ್ಷನ್ ಕಮಿಷನ್ ಅಲ್ಲಿ ಇದ್ದಂತಹ ಎಷ್ಟು ಜನ ಇವತ್ತು ಬಿಜೆಪಿ ಎರಡೂ ಪಾರ್ಟಿಗಳು ಒಂದೇ ಯೂನಿವರ್ಸಿಟಿಯರು, ರಾಮನಗರ ಇರ್ಬೋದು, ಇವ್ರು ಹೇಳ್ತಾರ ಜಯನಗರ ಇರ್ಬೋದು, ಇಲ್ಲಿ ಅವರು ಏನ್ ಮಾಡ್ತಿದ್ದಾರೆ, ಫಾರ್ಮ್ ನ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದಕ್ಕೆ ಭಯ ನೋಡಿ, ಸತ್ಯ ಹೇಳಿದ್ರು ಅವ್ರಿಗೆ ಅಸ್ತಿತ್ವ ಇಲ್ಲದೆ ಇರೋರು JDS ಅವ್ರು ಏನ್ ಮಾತಾಡ್ತಾರೆ ಸರ್? ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಅಸ್ತಿತ್ವನೇ ಇಲ್ಲ. ಮೊದ್ಲು ನಿಮ್ಗೆ ಅಸ್ತಿತ್ವ ಇದೆಯಾ ರಾಜ್ಯದಲ್ಲಿ? ಅದ್ ಹೇಳಿ ಮೊದ್ಲು. ನಿಮಗೆ ಮಾತಾಡಬೇಡಿ. ಅವರು ಅಧಿಕಾರ ನಡೆಸ್ತಂತವ್ರು ಅಸ್ತಿತ್ವ ಬಗ್ಗೆ ಯಾರು ಪ್ರಶ್ನೆ ಮಾಡಬೇಡಿ. ನಿಮ್ಗೂ ಕೂಡ ಅಸ್ತಿತ್ವ ಇಲ್ದಂಗಾಗತ್ತೆ ಇದೇ ರೀತಿ ಮಾಡಿದ್ರೆ. ಸರ್ ನೋಡಿ, ಈಗ ಮೊದ್ಲೆಲ್ಲ ಏನು BLOಗಳಿಗೆ ಒತ್ತಡಗಳು ಜಾಸ್ತಿ ಆಗಿ 10 ಜನ 12 ಜನ ರಾಜ್ಯಗಳಲ್ಲಿ ಸತ್ರು. ಆ ರೀತಿ ನೋಡಿ, ಈ ರೀತಿ ಏನಾದ್ರು ಒತ್ತಡಗಳು ಹಾಕಿದಾಗ ಮುಂದೆ ನಮ್ಮ ರಾಜ್ಯದಲ್ಲೂ ಆ ಪರಿಣಾಮಗಳು ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ನೋಡಿ ಇವತ್ತೇನು ಟೀಚರ್ಸ್ ನಾವು ಹಾಕಿದೀವಿ BLOಗಳಾಗಿ, ಅವ್ರಿಗೂ ಮೊದಲನೇ ದಿನ ಎನಿಮಿನೇಷನ್ ಫಾರ್ಮ್ ಬಗ್ಗೆ ಅಷ್ಟು ಮಾಹಿತಿಗಳು ಇಲ್ದೇನೆ ಅವರು ಒತ್ತಾಡಿದ್ದಾರೆ. ಒಂದ್ ಕಡೆ ಕುತ್ಕೊಂಡು ಅದನ್ನ ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಮನೆಗಳು ಸಿಗಲ್ಲ, ಯಾಕಂದ್ರೆ 2002ರಲ್ಲಿ ಎಲ್ಲೋ ಇರ್ತಾರೆ ಸರ್. ನೀವು ಒಂದೇ ಕಡೆ ಇರಲ್ಲ. ನಾನು BTM ಅಲ್ಲಿ ಇರಲ್ಲ ಅಥವಾ ಜಯನಗರ್ ಅಲ್ಲಿ ಇರಲ್ಲ, ಇನ್ನೊಂದ್ ಕಡೆ ಇರಲ್ಲ, ಎಲ್ಲೋ ಇರ್ತೀನಿ. ಅದನ್ನ ಹುಡುಕ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದ್ ಕಡೆ ಕುತ್ಕೊಂಡು ಈ ವಾರ್ಡ್ ಎಲ್ಲಿ ಬರುತ್ತೆ, ಇದು ಎಲ್ಲಿ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ತಗೊಂಡಿರ್ಬೋದೇ ಹೊರತಾಗಿ ಯಾವುದೇ ಒಂದು ಇದು ನಡೀತಿಲ್ಲ ಸರ್. ಮೇಡಮ್, ತಾವು ತುಷ್ಟೀಕರಣದ ಪಾಲಿಟಿಕ್ಸ್ ಮಾಡಿ ಬಂದಿರತಕ್ಕಂಥ ಕಾಂಗ್ರೆಸ್ಗೆ ಈ SIR ಆತಂಕ. ಹಾಗಾಗಿ ತಮ್ಮ ಮತವನ್ನ ಹಿಡಿದಿಟ್ಟುಕೊಳ್ಳಲು ತಾವು ಅಧಿಕಾರಿಗಳನ್ನ ಪರೋಕ್ಷವಾಗಿ ತಮ್ಮದೇ ಸರ್ಕಾರ ಇರೋ ಕಾರಣಕ್ಕಾಗಿ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಧಿಕಾರಿಗಳಿಗೆ ಪರೋಕ್ಷವಾಗಿ ಒತ್ತಡ ಹಾಕಿ ತಮ್ಮ ತುಷ್ಟೀಕರಣದ ರಾಜಕೀಯ ಭಾಗವಾಗಿರ್ತಕ್ಕಂಥ ತಮ್ಮದೇ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ಹುನ್ನಾರನ ಇದು. ಮೊದಲನೇದಾಗಿ ನೀವು ತುಷ್ಟೀಕರಣ ಮಾಡಿ ಬಂದಂತಹ ಪಕ್ಷ ಅಂತಕ್ಕಂಥದ್ದು ಅದು ವಾಪಸ್ ತಗೊಳ್ಬೇಕು. ಸೊ ನಾನು ಅದನ್ನ ಒಪ್ಪೋದಿಲ್ಲ. ಪಕ್ಷ ಅಂತ ತುಷ್ಟೀಕರಣದ ಪಾಲಿಟಿಕ್ಸ್ ಜಾಸ್ತಿ ನೀವು ಮಾಡ್ತೀರಾ ಅಂತ ಆರೋಪ ಇರೋದು. ಈಗ
ನಾನು ಮಾಡ್ತಿಲ್ಲ, ಆರೋಪವನ್ನು ಮಾಡ್ತಿರ್ತಕ್ಕಂಥ ಪಕ್ಷಗಳು ಅವರು ಅದನ್ನ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನು ಹೇಳೋದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ವೋಟ್ ಅಂತಕ್ಕಂಥದ್ದು ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು. ಸೊ ಹಾಗಾಗಿ ಯಾವೊಬ್ಬ ಅರ್ಹ ಮತದಾರನು ಕೂಡ ಪಟ್ಟಿಯಿಂದ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಇವತ್ತು ವ್ಯವಸ್ಥಿತವಾಗಿ SIR ವಾರ್ ರೂಮ್ ನ ಕ್ರಿಯೇಟ್ ಮಾಡಿದೆ. ಕಂಗ್ರ್ಯಾಚುಲೇಷನ್, ಒಳ್ಳೆ ಕೆಲಸ. ಹಾಗಂತ ಚೌಲ್ಟ್ರಿಲ್ ಮಾಡೋದೆಲ್ಲ ಮಾಡಬೇಡಿ ಆಯ್ತಾ, ಇದು ಒಳ್ಳೇದಲ್ಲ. ಸರ್ ಈ SIR ನ ಕಾಂಗ್ರೆಸ್ ಸರ್ಕಾರ ವೆರಿ ಸೀರಿಯಸ್ ಆಗಿ ತಗೊಂಡು ಈ ಭಾರತೀಯ ಮತದಾರ ಯಾವುದೇ ಮತದಾನದ ಹಕ್ಕಿಂದ ಕಳ್ಕೋಬಾರ್ದು. ಮನೆ ಸಿಕ್ಕಿಲ್ಲ ಅಂತ ಮೇಡಮ್ ಹೇಳ್ತಾರಲ್ವಾ ಮೇಡಮ್, ಅಲ್ಲಿ ಮನೆಗಳೇ ಇಲ್ಲ, ಅವ್ರ ಮತದಾರರೇ ಅಲ್ಲ. ದಯವಿಟ್ಟು ಕೇಳಿ 2002ರಲ್ಲಿ ಎಲ್ಲಿದ್ರು ಅಂತ ಕೇಳಿ, ಇವರಿಗೆ ಅದರ ಬಗ್ಗೆ ಕೇಳಿ. ಮಹದೇವಪುರದಲ್ಲ. ನಾನೊಂದು ಮಾತಾಡ್ತೀನಿ, ಕಾಂಗ್ರೆಸ್ ಅವರು SIR ಯಾಕಷ್ಟು ವಿರೋಧ ಮಾಡ್ತಾ ಅಂದ್ರೆ ಕರ್ನಾಟಕದಲ್ಲಿ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಸುಳ್ಳಾರಪ್ಪ ನೋಡಿ ಸರ್, ಭಾರತೀಯ ಮತದಾರ ಭಾರತೀಯ ಪ್ರಜೆ ಮತದಾನದ ಹಕ್ಕನ್ನ ಕಳ್ಕೋಬಾರ್ದು ಅಂತೇಳಿ ಈ SIR ಕಾಂಗ್ರೆಸ್ ಅವರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ SIR ಅಲ್ಲಿ ಬಿಜೆಪಿ ಫಾಲೋ ಕರ್ನಾಟಕದಲ್ಲಿ ನೋಡಿ ಸರ್, AAP ಅವರು ಆರೋಪ ಮಾಡ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅಂದ್ರೆ ಮುಳ್ಳನ್ನ ಮುಳ್ಳಿಂದ ತೆಗಿತಾರೆ, ಅವ್ರದೇ ಅವರು ತೋರ್ಸ್ಕೊಟ್ಟೆ ಬಿಜೆಪಿ ಫಾಲೋ ಮಾಡ್ತಾವ್ರೆ. ಸರ್ ಮೊದಲಿಗೆ ಅವ್ರು ಹೇಳ್ತಾರೆ ನೀವು ಮಾಡಿದ್ರಲ್ಲ ಅಕ್ರಮನ, ಅದನ್ನ ಇವ್ರು ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಮಾಡ್ತಾ ಇದಾರೆ, ನೀವು ಕಲ್ಸಿದ ಪಾಠನ ಅವ್ರು ನಿಮಗೆ ತಿರುಗೇಟ್ ಕೊಡ್ತಿದ್ದಾರೆ ಅಂತ ಕೊಡ್ತೀನಿ. ನೋಡಿ ಸರ್, AAP ಆಗ್ಲಿ BJP ಆಗ್ಲಿ ಏನೇ ಆರೋಪ ಮಾಡಕ್ಕೆ ಸ್ವತಂತ್ರ ಇದ್ದಾರೆ. ನಾವು ಮಾತ್ರ SIR ನ ಸೀರಿಯಸ್ ಆಗಿ ತಗೊಂಡು ಭಾರತೀಯ ಪ್ರಜೆ ಮತದಾನದ ಹಕ್ಕನ್ನ ಕಳ್ಕೋಬಾರ್ದು ಅಂತೇಳಿ ಇದರಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ಅಲ್ಪ ಸ್ವಲ್ಪ BLOಗಳು ತಪ್ಪು ಮಾಡಿದ್ರೆ ಅಧಿಕಾರಿಗಳ ಗಮನಕ್ಕೆ, ಮುಖ್ಯ ಅಧಿಕಾರಿಗಳ ಗಮನಕ್ಕೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕಾಗಿ ನೀವು ಆಗೋದು ಇಲ್ಲ. ಸುಳ್ಳು 3 ದಿನ ಆಗಿದೆ SIR ಸ್ಟಾರ್ಟ್ ಆಗಿ, ಇವತ್ತಿಗೆ 3ನೇ ದಿನ. ಅವರು ಸುಳ್ಳು ಆರೋಪ, ಅವ್ರ ಆರೋಪಕ್ಕೆ ಉಳ್ಳಿಲ್ಲ. ನಾನು ಬಿಜೆಪಿ ಅವರು ಆರೋಪ ಮಾಡಿ ನಿಜಾನೇ ಆಗಿದ್ರು 27 ಲಕ್ಷ ಜನ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾಕೆ ವೋಟ್ ಮಾಡಿಲ್ಲ ಅಂತ ಅವ್ರು ಉತ್ತರ 5 ಲಕ್ಷ ಜನ ಬಿಹಾರ್ ಅಲ್ಲಿ ಯಾಕೆ ವೋಟರ್ಸ್ ನಿಂದ ಡಿಲೀಟ್ ಆದ್ರು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ನೀವು ಕ್ರಿಯೇಟ್ ಮಾಡೋದು ಓಟ್ಗಳನ್ನ, ನೀವು ಓಟ್ಗಳು ಕ್ರಿಯೇಟ್ ಮಾಡಿದ್ರೆ ಮಾದಾಪುರದಲ್ಲಿ ಅರವಿಂದ್ ಲಿಂಬಾವಳಿ ಅವರ ಅಸೆಂಬ್ಲಿಲಿ ಕ್ರಿಯೇಟ್ ಮಾಡಿರೋದು ಬಿಜೆಪಿ ಹೇಳ್ತಾರೆ ಸತ್ಯ. ಬಿಜೆಪಿ ಹೇಳ್ತಾರೆ ಬಾಂಗ್ಲಾದವ್ರ ಹೆಸರಲ್ಲಿ ನೀವು ಕ್ರಿಯೇಟ್ ಮಾಡಕ್ಕೆ ಚೌಲ್ಟ್ರಿಗಳು ಮಾಡ್ಕೊಂಡು ಒಂದೇ ಭಾರತದಲ್ಲಿ ಬಂದ್ರ ಬಾಂಗ್ಲಾದೇಶದಿಂದ ಕಾಂಗ್ರೆಸ್ SIR ನ ಎಷ್ಟು ಸೀರಿಯಸ್ ಮಾಡ್ತಾವ್ರೆ ಅಂದ್ರೆ ಮಸೀದಿ ಚೌಟ್ರಿಲೇ ಮಾಡ್ತಾ ಇರ್ತಾವ್ರು. ನೋಡಿ ಇವ್ರು ಹೇಳ್ತಾವ್ರೆ ಅನಧಿಕೃತ ಮತದಾರರು ಅಂತ. ಇದೇ ಮುನಿರತ್ನಮ್ಮ ಸಾವಿರಾರು ವೋಟರ್ ಐಡಿಗಳನ್ನ ಇಟ್ಕೊಂಡು ಮನೆ ಇಟ್ಕೊಂಡಿದ್ರಲ್ಲ, ಆಗ ಕಾಂಗ್ರೆಸ್ ಅಲ್ಲಿ ಇದ್ರು, ಈಗ ಬಿಜೆಪಿ ಇದ್ರು. ಇವರಿಬ್ರು ಸಹ ಒಂದೇ, ಆದ್ರೆ SIR ಸಮರ್ಪಕವಾಗಿ ನಡಿಬೇಕು. ಕಾಂಗ್ರೆಸ್ ಅವರು SIR ನ ಮತ ಬ್ಯಾಂಕ್, ವೋಟ್ ಬ್ಯಾಂಕ್ ಮಾಡ್ಕೊಳ್ಳದೆ ನ್ಯಾಯಯುತವಾಗಿ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಸರ್, ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ. ಬಿಜೆಪಿ ಕಾಂಗ್ರೆಸ್ ಆಮ್ ಆದ್ಮಿ ಯಾರನ್ನೂ ಕರ್ಕೊಂಡು ಹೋಗಬಾರ್ದು. ಯಾಕೆ ಚುನಾವಣಾ ಆಯೋಗದವ್ರಿಗೆ BLOಗಳನ್ನ ಕಟ್ಕೊಂಡು SIR ಮಾಡಕ್ ಆಗೋದಿಲ್ಲ ಸರ್. ಎಲ್ಲ ಆಫೀಸರ್ಸ್ ಎಲ್ಲ ಈಗೆಲ್ಲ ಪಾರ್ಟಿ ಅಜೆಂಡಾ ಇಟ್ಕೊಂಡು ಮಾಡ್ತವ್ರೆ. ಅದು ಭಾರತೀಯ ಜನತಾ ಪಕ್ಷದ ಪಾರ್ಟಿ ಮೆಂಬರ್ಸು ಅಫಿಷಿಯಲ್ಸ್ ಆಗಿದ್ರೆ, ಕಾಂಗ್ರೆಸ್ ಅವರು ಇದಾರೆ. ಈಗ ಟ್ರಾನ್ಸ್ಫರ್ ಮಾಡ್ತಾರಂತೆ ಬೈಕೆ ಆಟ ಆಡ್ಕೊಂಡಿದ್ದಾರೆ. ನಿಮ್ ಸರ್ಕಾರ ಬಂದಾಗ್ಲೂ ಅದೇ ಕಳ್ರು, ಅವ್ರ ಸರ್ಕಾರ ಬಂದಾಗ್ಲೂ ಅದೇ ಕಳ್ರು. SIR ಇವಾಗ ನಡೀತಿಲ್ಲ. 2014ರಲ್ಲಿ ಮಲ್ಲೇಶ್ವರಂ ಇಂದ ಶುರು ಆಯ್ತು. ಅವಾಗ ಎಲ್ಲ ಅಲ್ಲ ಕೇಳಿ ಆಯ್ತು. ಈ ಕಾಂಗ್ರೆಸ್ ವೋಟರ್ಸ್ ಎಲ್ಲ ಡಿಲೀಟ್ ಮಾಡಿದಾಗ ಈ ಕಾಂಗ್ರೆಸ್ ಅವರು ಬಾಯಿ ಮುಚ್ಕೊಂಡಿದ್ರು. ಇವತ್ತು ಸುಮ್ನೆ ಬಾಯ್ತು, ಯಾರು ಕೇಳೋರಿಲ್ಲ. ಮಲ್ಲೇಶ್ವರಂ ಒಂದು ಪಕ್ಷ ವೋಟರ್ ಲಿಸ್ಟ್ ಕ್ಲೀನ್ ಮಾಡ್ತೀವಿ ಅಂತಾರೆ, ಒಂದು ಪಕ್ಷ ಸಂವಿಧಾನ ಉಳಿಸ್ತೀವಿ ಅಂತಾರೆ, ಆದ್ರೆ ಜನರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಯಾವ ಒಬ್ಬ ಅರ್ಹ ಕನ್ನಡಿಗನ ಮತವೂ ಕೂಡ ಪಟ್ಟಿಯಿಂದ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ದಕ್ಷಿಣ ಭಾರತದಲ್ಲೇ SIR ಕರ್ನಾಟಕದಲ್ಲೇ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ SIR ಗೆ ಪ್ರತಿಯೊಬ್ಬ ಪ್ರಜೆನೂ ಸಹಕರಿಸಬೇಕು. SIR ಕಂಪಲ್ಸರಿ ಕರ್ನಾಟಕದಲ್ಲಿ ಆಗ್ಲೇ ಸರ್. 1 ತಿಂಗಳೊಳಗಡೆ SIR ಪ್ರಕ್ರಿಯೆನ ಮುಗಿಸ್ಕೊಳ್ಳಿ. ಆಮೇಲೆ ಬಹಳ ಕಷ್ಟ ಆಗುತ್ತೆ. ಒಂದ್ಸಲ ಡಿಲೀಟ್ ಆದ್ರೆ ಮತ್ತೆ ಸೇರ್ಸೋದು ಬಹಳ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚುನಾವಣೆಯ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೋ ಆ ಹಕ್ಕನ್ನು ಉಳಿಸೋ ಕೆಲಸ ಎಲ್ಲ ಪಕ್ಷಗಳು ಮಾಡಬೇಕು. ಈಗ ಬಿಜೆಪಿ ಇದು ಸಿದ್ಧಾಂತ 1 ನೇಷನ್ 1 ವೋಟ್. ಬಿಜೆಪಿ ಉದ್ದೇಶನೇ ಅದು. ಬಿಜೆಪಿ ಶುರು ಮಾಡಿದೆ 1 ನೇಷನ್ 1 ವೋಟ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.